शांति ओम शांति ओम शांति ओम शांति ओम शांति ओम शांति। मुरली डेट जुलाई 29, 2022 प्रातः मुरली बाप-दादा मधुबन। मीठे बच्चे, तुम्हें अपने हम जिन्स का उद्धार करना है। बाप ने माताओं पर ज्ञान का कलश रखा है, इसलिए माताओं पर बड़ी जवाबदारी है। ತಂದೆ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ತಾವು ತಮ್ಮ ಸಹ ಮಾರ್ಗದವರ ಉದ್ಧಾರವನ್ನು ಮಾಡಬೇಕು. ಅಂದರೆ ನಮ್ಮ ಫ್ರೆಂಡ್ಸ್ ಇರ್ತಾರೆ, ನಮ್ಮ ಸಂಪರ್ಕದಲ್ಲಿ ಯಾರಾದರೂ ಕೂಡ ಬರ್ತಾರೆ, ಅವರ ಉದ್ಧಾರವನ್ನು ಮಾಡಬೇಕು. ತಂದೆ ಮಾತೆಯರ ಮೇಲೆ ಜ್ಞಾನದ ಕಲಶವನ್ನು ಇಟ್ಟಿದ್ದಾರೆ. ಆದ್ದರಿಂದ ಮಾತೆಯರ ಮೇಲೆ ಅತಿ ದೊಡ್ಡ ಜವಾಬ್ದಾರಿ ಇದೆ. ತಾವು ತಮ್ಮ ಸಹಮಾರ್ಗದವರ ಉದ್ಧಾರವನ್ನು ಮಾಡಬೇಕು. ತಂದೆ ಮಾತೆಯರ ಮೇಲೆ ಜ್ಞಾನದ ಕಲಶವನ್ನು ಇಟ್ಟಿದ್ದಾರೆ. ಆದ್ದರಿಂದ ಮಾತೆಯರಿಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಯಾವುದೊಂದು ಸ್ಥೂಲವಾಗಿರುವ ಜವಾಬ್ದಾರಿ ನಿಭಾಯಿಸೋದೇ ಬಹಳ ಕಷ್ಟ ಅಂತ ಹೇಳ್ತಾರೆ. ಆದರೆ ಬಾಬ್ದಾದ ಮಾತೆಯರ ಮೇಲೆ ಈ ಪೂರ್ತಿ ಯಜ್ಞದ ಕಲಶವನ್ನು ಇಟ್ಟಿರುವಂಥ ಕಾರಣ ತಮ್ಮಿಂದಾನೇ ತಂದೆ ಪ್ರತ್ಯಕ್ಷ ಆಗಬೇಕು. ಆದ್ದರಿಂದ ಈ ಜವಾಬ್ದಾರಿಯನ್ನು ಸದಾ ಸ್ಮೃತಿಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಪ್ರಶ್ನೆ: तुम माताएं किस विशेष कर्तव्य के निमित्त हो? तुम्हारे ऊपर कौन सी रेस्पॉन्सिबिलिटी है? ಮಾತೆಯರಾಗಿರುವ ತಮ್ಮ ಮೇಲೆ ತಾವು ಯಾವ ವಿಶೇಷ ಕರ್ತವ್ಯಕ್ಕೆ ನಿಮಿತ್ತರಾಗಿದ್ದೀರಿ? ನೀವು ಮಾತೆಯರು ಯಾವ ವಿಶೇಷ ಕರ್ತವ್ಯಕ್ಕೆ ನಿಮಿತ್ತರಾಗಿದ್ದೀರಿ? ಮತ್ತೆ ತಮ್ಮ ಮೇಲೆ ಯಾವ ಜವಾಬ್ದಾರಿ ಇದೆ? ಯಾವ ಕರ್ತವ್ಯಕ್ಕೆ ನಿಮಿತ್ತರಾಗಿದ್ದೀರಿ? ಜಗತ್ ಪರಿವರ್ತನೆ ಪತಿತರಿಂದ ಪಾವನವನ್ನು ಮಾಡುವುದು. ತಮ್ಮ ಮೇಲೆ ಯಾವ ಜವಾಬ್ದಾರಿ ಇದೆ ಅಂತ ಅನ್ನೋರು ಹೇಳಿದಂಗೆ ಪತಿತರಿಂದ ಪಾವನರಾಗಿ ಮಾಡುವುದು ಈ ಕಾರ್ಯಕ್ಕೆ ನಿಮಿತ್ತರಾಗಿದೆ. ಮತ್ತು ಯಾವ ಜವಾಬ್ದಾರಿ ತಮ್ಮ ಮೇಲಿದೆ? ಯಾವ ಜವಾಬ್ದಾರಿ ಇದೆ? ತಮ್ಮ ಸಮಾನ ಮಾಡ್ಕೋಬೇಕು. ಅನ್ಯರನ್ನ ತಮ್ಮ ಸಮಾನ, ದೇವಿಗಳು ಧಾರಣೆ ಮಾಡ್ಕೊಂಡು ತಮ್ಮ ಸಮಾನ. ನೋಡಿ, ಉತ್ತರದಲ್ಲಿ ಬಾಬಾ ತಿಳಿಸ್ತಿದ್ದಾರೆ, ತುಮ್ ಇಸ್ ಪತೀತ ದುನಿಯಾ ಕೋ ಪಾವನ್ नरक को स्वर्ग बनाने के निमित्त हो। बाप ने तुम माताओं पर ज्ञान का कलश रखा है, इसलिए सबको सद्गति देने की रिस्पॉन्सिबिलिटी तुम्हारे पर है। तुम हो शिव शक्ति सेना। तुम्हें अब अपने हम जिन्स का कल्याण करना है, सबको पतित बनने से बचाना है, वेश्यों का भी उद्धार करना है। ಈಗ ತಾವು ಈ ಪತೀತ ಪ್ರಪಂಚವನ್ನು ಪಾವನ ಪ್ರಪಂಚವಾಗಿ, ನರಕವನ್ನು ಸ್ವರ್ಗವನ್ನಾಗಿ ಮಾಡುವುದಕ್ಕೆ ನಿಮಿತ್ತರಾಗಿದ್ದೀವಿ. ಹೊರಗಡೆ ಏನು ಹೇಳ್ತಾರೆ? ನಾರಿ ನರಕಕ್ಕೆ ದ್ವಾರ ಅಂತಾರೆ. ಆದರೆ ಇಲ್ಲಿ ಬಾಬಾ ಏನು ಮಾಡಿಬಿಟ್ಟಿದ್ದಾರೆ? ಸ್ವರ್ಗಕ್ಕೆ ಸ್ಥಾಪನೆಗೆ ಮೂಲತಃ ಬೇರುಗಳು ನೀವು ಮಾತೆಯರು, ನಿಮ್ಮಿಂದನೇ ಸ್ವರ್ಗ ಬರುತ್ತೆ ಅಂತ ಬಾಬಾ ಮಾತೆಯರು ತಿಳಿಸಿದ್ದಾರೆ. ಆದ್ದರಿಂದ ನೀವು ಈ ಕಾರ್ಯಕ್ಕೆ ನಿಮಿತ್ತರಾಗಿದ್ದೀರಿ. ಅದಕ್ಕೆ ತಂದೆ ಮಾತೆಯರ ಮೇಲೆ ಜ್ಞಾನದ ಕಲಶವನ್ನು ಸಹ ಇಟ್ಟಿದ್ದಾರೆ ಅಲ್ವಾ? ಮಾತೆಯರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಬಾಬಾ ಅವರ ಈ ಕರ್ತವ್ಯಕ್ಕೆ ನಿಮಿತ್ತರನ್ನಾಗಿ ಮಾಡಿದ್ದಾರೆ. ಹಾಗೂ ಈ ಕರ್ತವ್ಯವನ್ನು ಕೂಡ ನಿಭಾಯಿಸ್ತಾನೂ ಕೂಡ ಬಂದಿದ್ದಾರೆ ಅಲ್ವಾ? ಇವಾಗಲೂ ಕೂಡ ಗವರ್ಮೆಂಟು ಸಹ ಹೇಳುತ್ತೆ, ಯಾವುದಾದ್ರೂ ಒಂದು ಸಂಸ್ಥೆಯಲ್ಲಿ ಮಾತೆಯರು ನಡೆಸ್ತಿದ್ದಾರೆ ಅಂದರೆ, ಸ್ತ್ರೀಯರು ನಡೆಸ್ತಿದ್ದಾರೆ ಅಥವಾ ಮಾತೆಯರು ಮುಂದಿಟ್ಟಿದ್ದಾರೆ ಅಂದರೆ ಬ್ರಹ್ಮಕುಮಾರಿಸ್ ಅಂತ. ಅದಕ್ಕೆ ಈ ಬ್ರಹ್ಮಕುಮಾರಿಸ್ ಈ ದಿನ ಎಲ್ಲಿವರೆಗೂ ಹೋಗಿದೆ? ರಾಷ್ಟ್ರಪತಿಯಿಂದಲೂ ಕೂಡ ಪ್ರತ್ಯಕ್ಷ ಆಗುವ ಮಟ್ಟಿಗೆ ಹೋಗಿದೆ. ಎಷ್ಟೊಂದು ಸಂಸ್ಥೆಗಳಿದೆ, ಎಷ್ಟೊಂದು ವರ್ಷಗಳಿಂದ ಇದೆ. ಆದರೆ ತಮ್ಮನ್ನು ತಾವು ಪ್ರತ್ಯಕ್ಷ ಮಾಡಿಕೊಳ್ಳೋದ್ರಲ್ಲೇ ಇನ್ನೂ ಸಮಯ ಕಳೀತಾ ಇದ್ದಾರೆ. ಆದರೆ ಇವಾಗ ನಾವು ಏನೂ ಹೇಳುವಂಥ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ನ್ಯೂಸ್ ಚಾನೆಲ್ಸ್ ಈ ದಿನ ನಮ್ಮ ಬ್ರಹ್ಮಕುಮಾರಿಸ್ ಬಗ್ಗೆನೇ ಹೇಳ್ತಿದ್ದೆ ಅಲ್ವಾ? ಎಷ್ಟು ಹೆಮ್ಮೆ ಮಾತಿದು. ಬಾಬಾ ಹೇಳ್ತಾರೆ, ಮಾತೆಯರ ಮೇಲೆ ನಾನು ಜ್ಞಾನದ ಕಲಶವನ್ನು ಇಟ್ಟಿದ್ದೇನೆ.
ಆದ್ದರಿಂದ ಎಲ್ಲರಿಗೂ ಕೂಡ ಸದ್ಗತಿಯನ್ನು ಕೊಡುವ ಜವಾಬ್ದಾರಿ ಯಾರ ಮೇಲಿದೆ? ಮಾತೆಯ ಮೇಲೆ. ಎಲ್ಲರಿಗೂ, ಸರ್ವರಿಗೂ ಅಂತ ಬಾಬಾ ಹೇಳುತ್ತಿದ್ದಾರೆ. ಇದರಲ್ಲಿ ಒಬ್ಬರು ಕೂಡ ವಂಚಿತರಾಗಬಾರ್ದು. ತಾವು ಶಿವಶಕ್ತಿ ಸೇನೆಯರಾಗಿದ್ದೀರಿ. ಆದ್ದರಿಂದ ತಮ್ಮ ಜೊತೆಗಾರರು ಯಾರಿರ್ತಾರೋ, ತಮಗೆ ತಿಳಿದಿರುವಂಥವ್ರು ಯಾರಿರ್ತಾರೋ ಎಲ್ಲರ ಕಲ್ಯಾಣವನ್ನು ಮಾಡಬೇಕು. ಬಿಸ್ನೆಸ್ ಮ್ಯಾನ್ಗೂ ಅಷ್ಟು ಕನೆಕ್ಷನ್ಸ್ ಇರಲ್ಲ, ಆದರೆ ಮಾತೆಯರಿಗೆ ಎಲ್ಲರ ಕನೆಕ್ಷನ್ಸ್, ಅಕ್ಕಪಕ್ಕದಲ್ಲಿರೋ ಕನೆಕ್ಷನ್ಸ್ ಎಲ್ಲ ಇರುತ್ತೆ. ಅದಕ್ಕೆ ಬಾಬಾ ಹೇಳುತ್ತಿದ್ದಾರೆ, ಮಾತೆಯರೇ ತಮ್ಗೆ ಯಾರೆಲ್ಲರೂ ಕೂಡ ಗೊತ್ತಿದ್ದಾರೋ ಅವರಿಗೆ ನೀವು ಜ್ಞಾನ ತಿಳಿಸಿ, ಎಲ್ಲರಿಗೂ ಕೂಡ ಕಲ್ಯಾಣ ಮಾಡಿ, ಎಲ್ಲರನ್ನೂ ಕೂಡ ಪತಿತರಾಗುವುದರಿಂದ ರಕ್ಷಣೆಯನ್ನು ಮಾಡಿಕೊಳ್ಳಿ, ವೇಶ್ಯರ ಉದ್ಧಾರವೂ ಸಹ ಮಾಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಸರ್ವರ ಉದ್ಧಾರ, ಇವರು ಅಂತ ಭೇದ ಭಾವವಿಲ್ಲದೆ ಎಲ್ಲರ ಉದ್ಧಾರವನ್ನು ಮಾಡಬೇಕು, ಎಲ್ಲರಿಗೂ ಸದ್ಗತಿಯನ್ನು ತಾವು ಕೊಡಬೇಕು ಅಂತ ಹೇಳ್ತಿದ್ದಾರೆ. ಗೀತ್ ರಾತ್ಗೆ ರಾಹಿ ತಕ್ಮತ ಜಾನ. ಬಾಬಾ ಹೇಳ್ತಾರೆ, ರಾತ್ರಿ ಪ್ರಯಾಣಿಕನೇ ಸುಸ್ತಾಗಬೇಡ ಅಂತ ಹೇಳ್ತಿದ್ದಾರೆ. ओम शांति। बच्चों ने गीत की लाइन सुनी, अब चले वतन की ओर, अर्थात सुखधाम की ओर। सुखधाम की स्थापनार्थ माताओं को रखा गया है। ಈಗ ಈ ಹಾಡಿನ ಲೈನನ್ನು ಕೇಳಿದಿರ ತಾನೆ? ರಾತ್ರಿ ಪ್ರಯಾಣಿಕನೇ ಸುಸ್ತಾಗಬೇಡ. ಮತ್ತೆ ಎಲ್ಲಿಗೆ ನಮ್ಮ ಪ್ರಯಾಣ? ಅಲ್ಲಿಂದ ಸ್ವರ್ಗಕ್ಕೆ. ಬಾಬಾ ಹೇಳ್ತಾರೆ, ಮತ್ತೆ ಹೋಗೋಣವಾ ವತನಕ್ಕೆ ಮತ್ತೆ ಸುಖಧಾಮಕ್ಕೆ ಅಂತ ಕೇಳ್ತಿದ್ದಾರೆ. ಹೋಗೋಣವಾ? ರೆಡಿನಾ? ಸುಖಧಾಮದ ಸ್ಥಾಪನೆಯನ್ನು ಮಾಡಲು ನಾನು ಮಾತೆಯರನ್ನಿಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ ಬಾಬಾ. ಜ್ಞಾನ ಅಮೃತದ ಕಲಶ ಮಾತೆಯರ ಮೇಲೇನೆ ಇದೆ. जैसे ओपनिंग की सेरेमनी व स्थापना की सेरेमनी की जाती तो परमपिता परमात्मा वैकुंठ की ओपन कराते हैं। किनके द्वारा? कौन है वीआईपी? माताओं के द्वारा। कलश माताओं पर ही रखते हैं. ಹಿಂಗೆ ಯಾವುದಾದ್ರೂ ಓಪನಿಂಗ್ ಸೆರೆಮನಿ ಇದೆ ಅಂತಂದರೆ, ಇವಾಗ ಯಾರಾದರೂ ವಿ.ಐ.ಪಿ ಗೆಸ್ಟ್ ಬಂದು ಅಥವಾ ಯಾರಾದರೂ ಗಣ್ಯ ವ್ಯಕ್ತಿಗಳು ಬಂದು ಅದನ್ನು ಓಪನಿಂಗ್ ಮಾಡುತ್ತಾರೆ. ಇವಾಗಲೂ ಕೂಡ ಓಪನಿಂಗ್ ಸೆರೆಮನಿ ಪರಂಪಿತ ಪರಮಾತ್ಮ ವೈಕುಂಠದ ಓಪನಿಂಗ್ ಮಾಡ್ತಾ ಇದ್ದಾರೆ. ಯಾರ ಮೂಲಕ ಮಾಡಿಸ್ತಿದ್ದಾರೆ? ಮಾತೆಯರ ಮೂಲಕ ಮಾಡಿಸ್ತಿದ್ದಾರೆ. ಅನ್ನೋದ್ರೆ ಖುಷಿನೇನಾ? ನೋಡಿ ಬಾಬಾ ಹೇಳ್ತಿದ್ದಾರೆ, ಪರಂಪಿತ ಪರಮಾತ್ಮ ವೈಕುಂಠದ ಓಪನಿಂಗ್ ಮಾತೆಯರ ಮೂಲಕ ಮಾಡಿಸ್ತಿದ್ದಾರೆ. ಮಾತೆಯರಿಗೆ ಕಲಶವನ್ನು ಕೊಟ್ಟಿದ್ದಾರೆ. तो आप बच्चों को खड़ा होना चाहिए. ಶಕ್ತಿ ದಳ ಏನಾ? ಇದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳಿರೋ ನೀವು ನಿಂತ್ಕೋಬೇಕು, ನೀವು ಶಕ್ತಿ ದಳವಾಗಿದ್ದೀರಿ ಅಂತ ಶಕ್ತಿ ತುಂಬಿಸ್ತಾ ಇದ್ದಾರೆ ನೋಡಿ ಮಾತೆಯರಿಗೆ ಬಾಬಾ. बच्चों पर बाप ರೆಸ್ಪಾನ್ಸಿಬಿಲಿಟಿ ರखते हैं. ಮಕ್ಕಳಿಗೆ ತಂದೆ ಇವಾಗ ಜವಾಬ್ದಾರಿ ಕೊಟ್ಟಿದ್ದಾರೆ. ಸ್ಥೂಲವಾಗಿ ಯಾವುದಾದ್ರೂ ಒಂದು ಜವಾಬ್ದಾರಿ ಒಪ್ಪಿಸಿದ್ರೆ ನಮ್ಮ ಅಪ್ಪ ಹೇಳಿದ್ರನ್ನ ನಾವು ನಿಭಾಯಿಸ್ಬೇಕಂತ ಹಿಂಗೆ ನಿಭಾಯಿಸ್ತಾರೆ. ಆದರೆ ಇವಾಗ ತಂದೆ ಎಷ್ಟು ಶ್ರೇಷ್ಠ ಕರ್ತವ್ಯವನ್ನು ನಿಭಾಯಿಸಲು ನಿಮಗೆ ಕೈ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಕರ್ತವ್ಯ ನಿಭಾಯಿಸಬೇಕು ಅಂತ ಹೇಳ್ತಿದ್ದಾರೆ. ऐसा नहीं कि इन गुरुओं पर बाप ने कोई रिस्पॉन्सिबिलिटी रखी है, सबकी सद्गति दे. अभी तुम जान गए हो कि सद्गति देना इन माताओं का काम है. ಸದ್ಗತಿಯನ್ನೇ ಕೊಡಿಸ್ಬೇಕು ಎಲ್ಲರಿಗೂ ಅಂತ ಅಂದ್ಕೊಂಡಿದ್ರೆ, ಹೆಂಗಾದ್ರೂ ಕೊಡಿಸ್ಬೇಕು ಅಂದ್ಕೊಂಡಿದ್ರೆ ಬಾಬಾ ಸನ್ಯಾಸಿಗಳನ್ನ ಆಯ್ಕೆ ಮಾಡ್ಕೋಬೋದಾಗಿತ್ತು. ಸನ್ಯಾಸಿ ಹತ್ರ ಬೇಕು ಅಂತ ಎಷ್ಟು ಜನ ಗುಂಪಾಗಿ ಬರ್ತಾರೆ ಅಂದ್ಕೊಂಡ್ರೆ ಒಂದು ಕ್ಷಣದಲ್ಲಿ ಆಗೋಗುತ್ತೆ. ಆದರೆ ಬಾಬಾ ಹೇಳ್ತಿದ್ದಾರೆ, ಸದ್ಗತಿಯನ್ನು ಕೊಡಲು ನಾನು ಸನ್ಯಾಸಿಯರನ್ನು ಆಯ್ಕೆ ಮಾಡಿಕೊಂಡಿಲ್ಲ, ಆದರೆ ನಾನು ಮಾತೆಯರನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ ಅಂತ ಹೇಳ್ತಿದ್ದಾರೆ ಬಾಬಾ. ಸದ್ಗತಿ ಹೋತಿ ಹೇ. ಸದ್ಗತಿ ಯಾವುದರಿಂದ ಆಗುತ್ತೆ ಹೇಳಿ? ಎಲ್ಲರೂ ಕೂಡ ಸದ್ಗತಿ ಬೇಕು ಅಂತ ಅಂದ್ಕೊಳ್ತಾರಲ್ವ. ಸದ್ಗತಿಗೋಸ್ಕರ ಅಷ್ಟೆಲ್ಲ ಪ್ರಯತ್ನ ಪಡ್ತಾರೆ. ಪೂಜೆ ಪಾಠ ಪುನಸ್ಕಾರ ದಾನ ಪುಣ್ಯ ಎಷ್ಟೊಂದು ಮಾಡ್ತಿರ್ತಾರೆ, ಯಜ್ಞವನ್ನು ಮಾಡ್ತಿರ್ತಾರೆ. ಆದರೆ ಸದ್ಗತಿ ಸಿಗೋದು ಯಾವುದರಿಂದ ಅಲ್ಲ, ಜ್ಞಾನ ಸೆ. ಸದ್ಗತಿ ಹೋತಾ ಹೇ ಜ್ಞಾನ ಸೆ. ಸದ್ಗತಿ ಆಗೋದು ಜ್ಞಾನದಿಂದ, ಅದು ಕೂಡ ಸತ್ಯ ಜ್ಞಾನದಿಂದ. ಜ್ಞಾನ ಕಾ ಕಲಶ ಮಾತಾओं को मिला है. ಅದಕ್ಕೆ ತಂದೆ ಜ್ಞಾನದ ಕಲಶವನ್ನೇ ಮಾತೆಯರಿಗೆ ಕೊಟ್ಟಿದ್ದಾರೆ. ಪೇಲೆ ಪೇಲೆ ದಿಕ್ಕಾತೆ ಹೇ ಕಲಶ ರಖ ಜಗದಂಬಾ ಪರ್. कलश रखा जगदम्बा पर. शास्त्रों में तो लक्ष्मी का नाम रख दिया है,
यह कितना फर्क पड़ गया। कलश रखा है तुम माताओं पर, काली पर कलश रखा है। काली की महिमा है ना, चित्र तो अनेक बना दिया है, तो अब माताओं पर कलश रखा है, क्योंकि इस समय तुम्हारी हमजिन्स माताओं की बुरी गति है। तुम शिव शक्तियाँ कहलाती हो, तुम हो गुप्त सेना, तुम्हारी बुद्धि में उमंग उत्साह चाहिए, तुम अपना स्वराज्य स्थापन कर रहे हो। वंदे मातरम भी गाया हुआ है, भारत खंड का नाम ही रखा जाता है। कहते हैं भारत माता की जय, अर्थात भारत में रहने वाले माताओं की जय। ನೋಡಿ ಜೋರಾಗಿ ಚಪ್ಪಾಳೆ. ಯಾರಿ ಮಾತು ಹೇಳ್ತಾ ಇರೋದು? ಸ್ವಯಂ ಭಗವಂತ ಹೇಳ್ತಿದ್ದಾರೆ, ಭಾರತದಲ್ಲಿ ನಿವಾಸ ಮಾಡ್ತಾ ಇರುವಂಥ ಮಾತೆಯರಿಗೆ ಜೈ ಜಯಕಾರ ಅಂತ. ನೋಡಿ ಏನು ಹೇಳ್ತಿದ್ದಾರೆ ಬಾಬಾ ಅಂದರೆ, ಇವತ್ತು ಪೂರ್ತಿ ಜ್ಞಾನದ ಕಲಶವನ್ನು ನಾನು ಮಾತೆಯರಿಗೆ ಕೊಟ್ಟಿದ್ದೇನೆ. ಈ ಕಲಶದ ಗಾಯನವೂ ಕೂಡ ಹೊರಗಡೆ ತೋರಿಸ್ತಾರೆ. ಲಕ್ಷ್ಮಿಯ ಮುಂದೆ ನಾವು ಯಾವುದೇ ನೋಡ್ಬೋದು, ಫೋಟೋಸಲ್ಲೂ ಕೂಡ ಲಕ್ಷ್ಮಿ ಮುಂದೆ ಏನು ಇಡ್ತಾರೆ? ಕಲಶವನ್ನು ಇಡುತ್ತಾರೆ. ಆ ಗಾಯನ ಇವತ್ತಿಂದು ಅಂತ ಹೇಳ್ತಾರೆ ಬಾಬಾ. ಜ್ಞಾನದ ಕಲಶವನ್ನು ನಾನು ಮಾತೆಯರು ಕೊಡುತ್ತೇನೆ. ಆದರೆ ನಿಜವಾಗ್ಲೂ ನೀವಿರುವಂಥ ಶಕ್ತಿ ಸೇನೆಯರೇ ಬೇರೆ. ಬಾಬಾ ನಮ್ಮೆಲ್ಲರ ಪರವಾಗಿ ಸ್ಥೂಲವಾಗೂ ಕೂಡ ಕಲಶವನ್ನು ಕೊಟ್ಟಿದ್ದಾರೆ. ಯಾರಿಗೆ? ಮಮ್ಮಾರವರಿಗೆ ಅಲ್ವಾ? ಮಮ್ಮಾರವರಿಗೆ ಈ ಜವಾಬ್ದಾರಿಯ ಪೂರ್ತಿ ಜ್ಞಾನದ ಕಲಶವನ್ನು ಕೊಟ್ಟಿದ್ದಾರೆ. ಮಮ್ಮಾರವರಿಗೆ ಜಗದಂಬ ಕೊಟ್ಟಿದ್ದಾರೆ ಅಂದರೆ ಎಲ್ಲರಿಗೂ ಕೂಡ ಕೊಟ್ಟಿದ್ದಾರೆ, ಅಂದರೆ ಜವಾಬ್ದಾರಿ ಒಪ್ಪಿಸಿದ್ದಾರೆ ಅಂತ ಅರ್ಥ. ಅದೇ ರೀತಿ ಬಾಬಾ ಹೇಳ್ತಿದ್ದಾರೆ, ಈ ಕಾಲಿಗೆ ತೋರಿಸ್ತಾರೆ, ಲಕ್ಷ್ಮಿಗೆ ತೋರಿಸ್ತಾರೆ. ಇವರಲ್ಲಿ ವ್ಯತ್ಯಾಸ ಆಗುತ್ತೆ. ಲಕ್ಷ್ಮಿಗೆ ಕಾಲಿ ಕೊಡೋದಿಲ್ಲ, ಆದರೆ ಸ್ಮೃತಿ ಚಿಹ್ನವಾಗಿ ಅವರಿಗೆ ತೋರಿಸ್ತಾರೆ. ಈಗ ನೀವು ಮಾತೆಯರ ಮೇಲೆ ಕಲಶವನ್ನು ಕೊಟ್ಟಿದ್ದೇನೆ, ಏಕೆಂದರೆ ಈ ಸಮಯದಲ್ಲಿ ಮಾತೆಯರೇ ತಮ್ಮೆಲ್ಲರ ಜೊತೆಗಾರರು ಅಥವಾ ತಮ್ಮೆಲ್ಲರದು ಕೂಡ ತುಂಬ ಗತಿ ತುಂಬ ಕೆಟ್ಟು ಹೋಗ್ಬಿಟ್ಟಿದೆ. ಏಕೆಂದರೆ ಆ ಸಮಯದಲ್ಲಿ ಎಷ್ಟೊಂದು ಹೀನವಾಗಿ ನೋಡ್ತಾ ಇದ್ರು, ಎಷ್ಟೊಂದು ಬಂಧನದಲ್ಲಿ ಇರ್ತಿದ್ರು. ಆದರೆ ಈ ಸಮಯದಲ್ಲಿ ಸ್ವಲ್ಪ ಮುಂದೆ ಹೊಡೆದಿರ್ಬೋದು, ಪ್ರತ್ಯಕ್ಷ ಆಗಿರ್ಬೋದು. ಆದರೂ ಸಹ ಬಾಬಾ ಹೇಳ್ತಾರೆ, ಇನ್ನೂ ಪ್ರತ್ಯಕ್ಷ ಆಗಬೇಕು, ನೀವು ಗುಪ್ತ ಶಿವಶಕ್ತಿ ಸೇನೆ ಆಗಿದ್ದೀರಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಬುದ್ಧಿಯಲ್ಲಿ ಉಮ್ಮಂಗ ಬರಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಎಷ್ಟು ಉಮ್ಮಂಗ ಬರಬೇಕು? ಒಂದು ದೇಶಕ್ಕೆ ಇಂಡಿಪೆಂಡೆನ್ಸ್ ತರಲಿಕ್ಕೆ ಎಷ್ಟೆಲ್ಲ ಕೂಡ ಉಮ್ಮಂಗ ತರಿಸ್ಕೊಂಡು ಇಷ್ಟೆಲ್ಲ ಪ್ರಯತ್ನ ಪಟ್ಟು ತಂದಿದ್ದಾರೆ. ಆದರೆ ನೀವೇನು ಮಾಡಬೇಕು? ಪೂರ್ತಿ ವಿಶ್ವವನ್ನೇ ಸ್ವರ್ಗವನ್ನಾಗಿ ಮಾಡಬೇಕು ಅಂತಂದರೆ ತುಂಬ ಉಮ್ಮಂಗ ಉತ್ಸಾಹ ಇರಬೇಕು. ನಮ್ಮ ಸ್ವರಾಜ್ಯ ಸ್ಥಾಪನೆ ಆಗ್ತಿದೆ ಅಂತ ನಮಗೆ ಇರಬೇಕು. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಒಂದೇ ಮಾತರು. ಈ ಗಾಯನವೂ ಕೂಡ ಇದೆಯಲ್ವ, ಭಾರತ ಅಖಂಡ ದೇಶಕ್ಕೆ, ಅವಿನಾಶಿ ದೇಶದ ಮೊಟ್ಟ ಮೊದಲು ಸ್ಥಾಪನೆ, ಸ್ವರ್ಗದ ಸ್ಥಾಪನೆ ಆಗುವಂಥ ದೇಶಕ್ಕೆ ಹೆಸರೇನಾಗಿದೆ? ಭಾರತ ಮಾತೆ ಅಂತ ಹೇಳುತ್ತಾರೆ ಅಲ್ವಾ? ಅದಕ್ಕೇನು ಹೇಳ್ತಾರೆ? ಭಾರತ ಮಾತೆಗೆ ಜೈ ಅಂತ ಹೇಳುತ್ತಾರೆ. ಅಂದರೆ ಭಾರತ ದೇಶದಲ್ಲಿರುವಂಥ ಮಾತೆಯರಿಗೆ ಜೈ ಅಂತ ಅದರ ಅರ್ಥ. तो जो माताओं विश्व को स्वर्ग बनाती है ऐसे माताओं की जय. ಮಾತೆಯರಂದರೆ ಎಲ್ಲರಿಗೂ ಅಲ್ಲ, ಆದರೆ ಯಾವ ಮಾತೆಯರು ಸ್ವರ್ಗದ ಸ್ಥಾಪನೆಯನ್ನು ಮಾಡುತ್ತಾರೋ, ವಿಶ್ವದಲ್ಲಿ ಸ್ವರ್ಗವನ್ನು ತರುತ್ತಾರೋ ಅಂತಹ ಮಾತೆಯರಿಗೆ ಜೈ ಅಂತ ಬಾಬಾ ಹೇಳ್ತಾರೆ. ಗಂಡಂದಿರು ಕೂಡ ಜೋರಾಗಿ ಚಪ್ಪಾಳೆ ತಟ್ಟಿ ನಮ್ಮೆಲ್ಲ ಮಾತೆಯರಿಗೆ ಅಲ್ವಾ? ಪರಂಪಿತ ಪರಮಾತ್ಮ ಹೇಳುವಂಥ ಮಾತಿದು ಕಡಿಮೆನಾ? ನೋಡಿ ಬಾಬಾ ಹೇಳ್ತಿದ್ದಾರೆ, ಈಗ ನೀವೇ ಸ್ವರ್ಗದ ಓಪನಿಂಗನ್ನು ಮಾಡುವಂಥವ್ರು ಅಂತ ಹೇಳ್ತಿದ್ದಾರೆ. ವಾ ಫಿರ್ ಭೂಲ್ ಕರ್ ಸಿರ್ಫ್ ಕೇದೇತೆ ಭಾರತ ಮಾತಾ. ಅವರು ಕೇವಲ ಭಾರತ ಮಾತೆ ಅಂತ ಹೇಳುತ್ತಾರೆ ಮರೆತು, ಆದರೆ ನಿಜವಾಗ್ಲೂ ಕೂಡ ಭಾರತ ದೇಶದಲ್ಲಿರುವಂಥ ಮಾತೆಯರು ಯಾರು ಸ್ವರ್ಗವನ್ನು ತರುತ್ತಾರೋ ಅವರಿಗೆ ಜೈ ಜಯಕಾರ ಎನ್ನುವಂಥ ಮಾತನ್ನಿದ್ದು ಸಿದ್ಧ ಮಾಡಿ. ಸರಿ. वह फिर भूल कर कह देते हैं भारत माता. बाबा तो माताओं का नाम भाला करते हैं. ಬಾಬಾನೇ ಮಾತೆಯರಾಗಿರುವ ತಮ್ಮ ಹೆಸರನ್ನು ಪ್ರಸಿದ್ಧ ಮಾಡುತ್ತಾರೆ. ಸ್ವರ್ಗಿ ಓಪನಿಂಗ್ ಸೆರೆಮನಿ ಕರಾತೆ. ಸ್ವರ್ಗದ ಓಪನಿಂಗ್ ಸೆರೆಮನಿಯನ್ನೇ ನಿಮ್ಮಿಂದ ಮಾಡಿಸುತ್ತಾರೆ. तुम कहती हो शिव बाबा हम माताओं द्वारा विश्व को स्वर्ग बनाते हैं. भीष्म पितामह आदि को भी तुमने ज्ञान बाण मारे हैं. तो बाप कहते हैं ज्ञान बाण लगाने से डरो मत.
लगाने से डरो मत, पढ़ना और पढ़ाना है, तुम सेना ही निमित्त बनी हुई हो. ತಂದೆ ಹೇಳ್ತಿದ್ದಾರೆ, ಈಗ ನೀವು ಶಿವಬಾಬಾನೇ ಮಾತೆಯರ ಮೇಲೆ ಕಲಶವನ್ನಿಟ್ಟು ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಭೀಷ್ಮ ಪಿತಾಮಹ ಇತ್ಯಾದಿಗಳಿಗೂ ಕೂಡ ಜ್ಞಾನದ ಬಾಣವನ್ನು ನೀವು ಬಿಡಬೇಕು ಅಂತ ಹೇಳ್ತಾರೆ. ಹೀಗೆ ಭೀಷ್ಮ ಪಿತಾಮಹ ಪ್ರಮಾಣ ಮಾಡಿದ ಮೇಲೆ ಅವ್ರ ತಂದೆಗೆ ತಪ್ಪದೆ ಆ ಪ್ರಮಾಣದಂತೆ ನಡ್ಕೊಂಡು ಇದ್ದರು. ಅಂದರೆ ಶಾಂತನು ಅವರ ತಂದೆಗೆ ಅವರು ತಂದೆ ಹೇಳ್ತಾರೆ, ಗದ್ದಿನ ಅಧಿಕರಿಸಬಾರದು, ನೀನು ಮದುವೆ ಆಗಬಾರದು ಅಂತ. ಆಮೇಲೆ ಅವ್ರಿಗೆ ಸಂಕಲ್ಪದಲ್ಲೂ ಸಹ ಬರುವುದಿಲ್ಲ, ಆ ಪ್ರಮಾಣದಂತೆಯೇ ಅವ್ರು ನಡ್ಕೊಳ್ತಾರೆ, ಎಂದಿಗೂ ತಪ್ಪುವುದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಅಂಥವ್ರಿಗೂ ಕೂಡ ನೀವೇನು ಮಾಡಬೇಕು, ಜ್ಞಾನದ ಬಾಣವನ್ನು ಬಿಟ್ಟು ಜ್ಞಾನದಲ್ಲಿ ಕರ್ಕೊಂಡು ಬರಬೇಕು, ಸತ್ಯ ಮಾರ್ಗವನ್ನು ತೋರಿಸಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ನೀವು ಜ್ಞಾನ ಬಾಣವನ್ನು ಬಿಡೋದ್ರಲ್ಲಿ ಭಯ ಪಡಬಾರದು ಅಂತ ಹೇಳ್ತಿದ್ದಾರೆ. ಅಯ್ಯೋ ನನಗೇನು ಬರುತ್ತೆ ನಮಗೇನು ಬರುತ್ತೆ ಅಂತಲ್ಲ. ನಿನ್ನೆ ಕೂಡ ಬಾಬಾ ಹೇಳ್ತಿದ್ರು ಒಂದು ಪಾಯಿಂಟ್ ಏನಂತ, ವೃದ್ಧ ಮಾತೆಯರು ಸಹ ಇದು ನೆನ್ಪಿಟ್ಕೊಳ್ಳಿ, ತಂದೆನ ಬಂದಿದ್ದಾರೆ, ಇವಾಗ ಸ್ವರ್ಗದ ಸ್ಥಾಪನೆಯನ್ನು ಮಾಡ್ತಿದ್ದಾರೆ, ಇದನ್ನು ಬಂದು ತಿಳ್ಕೊಳ್ಳಿ, ಇಷ್ಟಾದರೂ ಕೂಡ ನೀವು ತಿಳಿಸಿ ಅಂತ ಬಾಬಾ ಮುರಳಿ ಹೇಳಿ ತಿಳಿಸ್ತಿದ್ರು. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ನೀವು ಓದಬೇಕು, ಓದಿಸಬೇಕು. ನೀವೇನು ಸೇನೆ ಅಲ್ವಾ, ಶಿವಶಕ್ತಿ ಸೇನೆ. ಸೈನಿಕರೇನು ಮಾಡ್ತಾರೆ, ಶತ್ರುಗಳು ಬಂದರೆ ಹಿಂದೆ ಹೆಜ್ಜೆ ಹಾಕ್ತಾರೆ, ಮುಂದೆ ನುಗ್ಗುತ್ತಾ ಇರ್ತಾನೆ. ಆ ರೀತಿ ಮುಂದೆ ಹೋಗಿ ನೀವೆಲ್ಲರನ್ನೂ ಕೂಡ ಪರಿವರ್ತನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಎಲ್ಲರೂ ಕೂಡ ಮಾಸ್ಟರ್ ನಾಲೆಜ್ಫುಲ್ ಆಗಿದ್ದೀರಿ, ಮಾಸ್ಟರ್ ಜ್ಞಾನ ಸಾಗರರಾಗಿದ್ದೀರಿ. सरस्वती को बड़ा भेंजो दिया है क्योंकि वह सबसे तीखी है, दुनिया तो नहीं जानती, तुम जानते हो कि अब हम सावरे से गोरा बनते हैं, काली के पास जाते हैं, वह तो माँ माँ का इतने रोते हैं जो बात मत पूछो, होते तो कुछ भी नहीं. कलकत्ता में काली की बहुत महिमा है, अब यह ब्रह्मा तो माँ है नहीं, इसलिए कलश फिर माताओं को मिलता है. तुम हो माँ की सेना, हम जिन्स कहते हैं बाबा, जैसा हूँ वैसा हूँ आपका हूँ. यह भी कहते हैं जैसे हो वैसे हो मेरे हो, परंतु श्रीमत पर चलना. सजनियाँ तो सब है, सब कहेंगे हम शिव बाबा के हैं. अब तुमको समझानी भी दी जाती, शिव बाबा की सब संतान है, यह सिद्ध करना है. ಸರಸ್ವತಿಗೆ ಏನು ತೋರಿಸ್ತಾರೆ, ಇಷ್ಟು ದೊಡ್ಡ ವೀಣೆಯನ್ನು ತೋರಿಸ್ತಾರಲ್ವ, ಆದರೆ ಅದರ ಅರ್ಥ ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ಎಲ್ಲ ಸ್ತ್ರೀಯರ ಬದಲಾಗಿ ಒಬ್ಬ ಸರಸ್ವತಿಯನ್ನು ತೋರಿಸಿದ್ದಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಮತ್ತು ಕಾಲಿಗೂ ಕೂಡ ನೋಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಅವ್ರ ಹತ್ರ ಎಷ್ಟು ಜನ ಹೋಗಿ ಅಳ್ತಾ ಇರ್ತಾರಂತೆ, ತಾಯಿ ತಾಯಿ ಅಂತ ಹೇಳಿ. ಆ ಮಾತನ್ನೇ ಕೇಳಬೇಡಿ, ಅಷ್ಟು ದುಃಖದಿಂದ ರೋದನೆ ಮಾಡಿಕೊಂಡು ಅಳ್ತಿರ್ತಾರೆ, ಅಷ್ಟು ಅವರ ಮನೋಕಾಮನೆಗಳನ್ನು ದುಃಖವನ್ನು ಎದುರುಗಡೆ ಇಡ್ತಾರೆ. ಅವರ ಏನೂ ಆಗುವುದಿಲ್ಲ, ಆದರೂ ಸಹ ಒಂದು ತಾಯಿಯ ರೂಪದಲ್ಲಿ ಅವರನ್ನು ನೋಡಿಕೊಂಡು ಎಷ್ಟೆಲ್ಲ ದುಃಖವನ್ನು ಪ್ರಕಟ ಮಾಡ್ತಾರೆ. ಅದೇ ಬಾಬಾ ಹೇಳ್ತಿದ್ದಾರೆ, ಈಗ ನೀವೆಲ್ಲರೂ ಕೂಡ ಏನಾಗಬೇಕು, ಆ ಸ್ವರೂಪದಲ್ಲಿ ಸ್ಥಿತರಾಗಿ ಅಂತ ಬಾಬಾ ಹೇಳ್ತಿದ್ದಾರೆ. ತಮ್ಮೆಲ್ಲರ ಸಹಪಾಠಿಗಳು ಯಾರೆಲ್ಲರೂ ಇದ್ದಾರೋ ಅಥವಾ ನಿಮ್ಮೆಲ್ಲರ ಜೊತೆಗಾರ ಯಾರೆಲ್ಲರೂ ಇದ್ದಾರೋ ಎಲ್ಲರಿಗೂ ಕೂಡ ಈ ಜ್ಞಾನವನ್ನು ತಿಳಿಸಿಕೊಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಮತ್ತು ಮಾತೆಯರು ಏನಾಗ್ತಾರೆ, ಬಾಬಾ ನನಗೇನೂ ಗೊತ್ತಿಲ್ಲ ಬಾಬಾ, ನಾನು ಹೆಂಗಿದ್ದೀನೋ ಏನಾಗಿದ್ದೀನೋ ನಿನ್ನೋಳಾಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ, ಬಾಬಾನೂ ಅದೇ ಹೇಳ್ತಾರೆ. ಹೌದು ಮಗು, ನೀನು ಹೆಂಗಿದೆಯೋ ಹೇಗಿದೆಯೋ ನನ್ನವರೇ, ಆದರೆ ಏನಿಲ್ಲಿ ಶ್ರೀಮತದಂತೆ ನಡೀಬೇಕು ಅಷ್ಟೇ ಅಂತ ಬಾಬಾ ಹೇಳ್ತಾರೆ. ತಂದೆಂತ ಒಪ್ಕೊಂಡಿದ್ದಾರೆ ಸಹ, ಆದರೆ ಏನು ಮುಂದೆ ಹೋಗಬೇಕು, ನಮ್ಮ ಉನ್ನತಿ ಆಗಬೇಕು ಅಂತಂದರೆ ಶ್ರೀಮತದಂತೆ ನಡೀಬೇಕು. ನನ್ನವರು ಎಲ್ಲರೂ ನೀವೆಲ್ಲರೂ ಪ್ರಿಯತಮೆಯರೇ ಅಂತ ಹೇಳ್ತಿದ್ದಾರೆ ಬಾಬಾ. ಎಲ್ಲರೂ ಹೇಳ್ತಾರೆ ಈಶ್ವರ ನನ್ನವನೇ ಅಂತ ಬಾಬಾ ಹೇಳ್ತಾರೆ. ಹೌದು, ಈ ತಿಳುವಳಿಕೆ ಕೂಡ ಕೊಡಲಾಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಇಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ಯಾರು, ಶಿವಬಾಬಾರವರ ಸಂತಾನ. ಈ ಮಾತನ್ನು ಇವಾಗ ಸಿದ್ಧ ಮಾಡಬೇಕು. सबसे पहले है शिव बाबा की महिमा, ऊंचते ऊंच व उनको ही भगवान कहा जाता है. शिव बाबा ही वर्षा देते हैं, वह है निराकार, सभी आत्माओं का बाप. तो अब तुम बच्चों को अपने हम जिन्स का उद्धार करना है,
माताओं पर ही सारी रेस्पॉन्सिबिलिटी है। वंदे मातरम बाप भी कहते हैं। शिव बालक है तो वंदे मातरम करना पड़े या तुमको करते हैं तुम उनको करते हो, वंडर है ना, यह भी ड्रामा में नोंद है। ಈಗ ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ, ಉನ್ನತಾತಿ ಉನ್ನತವಾಗಿರುವಂಥವ್ರು ಶಿವಬಾಬಾನೇ, ಅವರನ್ನೇ ಭಗವಂತ ಅಂತ ಹೇಳಲಾಗತ್ತೆ, ಅವರ ಮಹಿಮೆಯೇ ಆಗುತ್ತದೆ, ಅವರಿಂದನೇ ಆಸ್ತಿ ಸಿಗುತ್ತೆ, ಅವರು ನಿರಾಕಾರ ಹಾಗೂ ಸರ್ವಾತ್ಮರ ತಂದೆಯಾಗಿದ್ದಾರೆ. ಈಗ ಮಕ್ಕಳೇ, ತಾವು ತಮ್ಮೆಲ್ಲರ ಜೊತೆಗಾರಿ ಯಾರಿದ್ದಾರೋ ಅವರ ಉದ್ಧಾರವನ್ನು ಮಾಡಿ. ಅವ್ರಿಗೇನು ಮಾಡಬೇಕು? ತಾವೇನು ಮಾಡಬೇಕಂದ್ರೆ ಅವರೆಲ್ಲರಿಗೂ ಕೂಡ ಸತ್ಯ ಮಾರ್ಗದ ಸ್ಮೃತಿಯನ್ನು ತಿಳಿಸಿ ಉನ್ನತಾತಿ ಉನ್ನತ ತಂದೆಯ ಪರಿಚಯವನ್ನು ಕೊಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಮತ್ತೆ ಬಾಬಾ ಹೇಳ್ತಿದ್ದಾರೆ ಇಲ್ಲಿ ಒಂದೇ ಮಾತರಂ ಅಂತ ಶಿವ ತಂದೆ ಕೂಡ ಹೇಳ್ತಾರೆ, ನಾನೂ ಕೂಡ ಹೇಳ್ತೇನೆ. ಏಕೆ ಅಂತಂದರೆ ನಾನು ಶಿವ ಬಾಲಕ ಆಗ್ಬಿಡ್ತೀನಲ್ಲ, ಅವಾಗ ನೀವೆಲ್ಲರೂ ಕೂಡ ಏನಾಗ್ತೀರಿ? ತಾಯಿರಾಗ್ತೀರಿ. ಅದಕ್ಕೋಸ್ಕರ ಒಂದೇ ಮಾತರಂ ಅಂತ ನಾನೂ ಸಹ ನಿಮಗೆ ಹೇಳ್ತೇನೆ ಅಂತ ಹೇಳ್ತಿದ್ದಾರೆ ಬಾಬಾ. ಇದೆಷ್ಟು ಅದ್ಭುತ ಅಲ್ವಾ ಅಂತ ಹೇಳ್ತಿದ್ದಾರೆ. ನೀವು ಕೂಡ ಬಾಬಾರು ವಂದನೆ ಮಾಡ್ತೀರಿ, ಬಾಬಾರು ಕೂಡ ವಂದನೆ ಮಾಡ್ತಾರೆ. ಇದೆಲ್ಲವೂ ಕೂಡ ಡ್ರಾಮಾದಲ್ಲಿ ಮುಂದಾಗಣೆ ಆಗಿದೆ. तुम जानते हो शिव बाबा साक्षात्कार भी कराते हैं, घर बैठे भी मोर मुकुटधारी का साक्षात्कार होता है। जो मोर मुकुट है तो सबको होता है ना, तो यह एक ट्रेडमार्क रख दिया है। कृष्ण को इतना बड़ा मोर मुकुट दे दिया है, नहीं तो इतने बड़े मोर मुकुट पहनते नहीं है। बाप बेट माताओं को एम ऑब्जेक्ट का साक्षात्कार कराते हैं। तुम प्रिंस की माँ बनेगी, कृष्ण की माँ तो सब नहीं बनेंगे। प्रिंस प्रिंसेस तो बहुत है, प्रिंस की माँ अर्थात महाराजा महारानी बनेंगे। तुम्हारा कितना अच्छा एम ऑब्जेक्ट है, तुम्हारी गोद में प्रिंस होगा। ತಂದೆ ಹೇಳ್ತಿದ್ದಾರೆ, ಮಕ್ಕಳೇ ನೀವು ಮನೆಯಲ್ಲಿ ಕುಳಿತಿದ್ದಂಗೆ ಮೋರ ಮುಕುಟಧಾರಿ ಯಾರು? ಕೃಷ್ಣನ ಸಾಕ್ಷಾತ್ಕಾರವೇ ಆಗ್ಬಿಡುತ್ತಲ್ವಾ ನಿಮಗೆ ಅಂತ ಹೇಳ್ತಾರೆ ಬಾಬಾ. ಇಲ್ಲಂತೊಂದು ಟ್ರೇಡ್ ಮಾರ್ಕ್ ಆಗಿ ದೊಡ್ಡದಾಗಿರುವಂತಹ ಮುಕುಟವನ್ನು ತೋರಿಸ್ಬಿಡುತ್ತಾರೆ. ನಿಮ್ಮಲ್ಲಿ ಪಿಂಚವನ್ನು ಅಂದರೆ ಬಾಬಾ ಹೇಳ್ತಿದ್ದಾರೆ ಕೃಷ್ಣನಿಗೆ ಎಷ್ಟು ಅಲಂಕಾರಗಳೆಲ್ಲ ತೋರಿಸ್ತಾರೆ, ಆ ರೀತಿ ತೋರಿಸ್ತಾರೆ. ಆದರೆ ವಾಸ್ತವಿಕವಾಗಿ ಹಿಂಗಿರೋದಿಲ್ಲ. ಕೃಷ್ಣನೇ ಅಷ್ಟೊಂದು ಸೌಂದರ್ಯವಾಗಿ ತುಂಬ ಚೆನ್ನಾಗಿರ್ತಾನೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಂತಹ ಪ್ರಿನ್ಸ್ ರಾಜಕುಮಾರನಿಗೆ ನೀವು ತಾಯಿ ಆಗ್ತೀರಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. ಆಗ್ತೀರಾ? ರಾಜಕುಮಾರನಿಗೆ ತಾಯಿ ಆಗ್ತೀರಲ್ಲ? ಬಾಬಾ ಹೇಳ್ತಿದ್ದಾರೆ ಕೃಷ್ಣನಿಗೆ ತಾಯಿ ಅಂತ ಎಲ್ಲರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ರಾಜಕುಮಾರಿಗಳು ತುಂಬ ಜನ ಇರ್ತಾರೆ, ಆದರೆ ನೀವೆಲ್ಲರೂ ಕೂಡ ರಾಜಕುಮಾರನಿಗೆ ತಾಯಿ ಆಗ್ತೀರಿ ಅಂದರೆ ಮಹಾರಾಜ ಮಹಾರಾಣಿಗಳಾಗ್ತೀರಲ್ವಾ. ಎಷ್ಟು ಒಳ್ಳೆಯ ಗುರಿ ಉದ್ದೇಶವನ್ನು ತಂದೆ ತೋರಿಸ್ಕೊಡ್ತಾರೆ. ಸಾಕ್ಷಾತ್ಕಾರದ ಉದ್ದೇಶ ಏನು? ನೀವು ಹಂಗೆ ಆಗಬೇಕು ಎನ್ನುವಂಥ ಗುರಿ ಉದ್ದೇಶ ತಂದೆಯಲ್ಲಿ ತಿಳಿಸ್ಕೊಡ್ತಾರೆ. ಆದರೆ ಬಾಬಾ ಹೇಳ್ತಾರೆ ಆಗ್ತೀರಿ ಅಂತ ತಂದೆಯೇ ಸಹಯೋಗವನ್ನು ಕೊಡ್ತೀವಿ. ನೋಡಿ ಬಾಬಾ ಹೇಳ್ತಾರೆ ನಿಮ್ಮ ಮಡಿಲಲ್ಲಿ ಯಾರು ಬರ್ತಾನಂತೆ? ರಾಜಕುಮಾರ ಬರ್ತಾನೆ ಅಂತ ಹೇಳ್ತಿದ್ದಾರೆ ಬಾಬಾ. ಓಕೆನಾ? ಅಂತ ಫಸ್ಟ್ ಕೃಷ್ಣನಿಗಿಂತ ಕೂಡ ಉನ್ನತ ಪುರುಷಾರ್ಥವನ್ನು ಮಾಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ತುಮ್ ಬಚ್ಚೋಂ ಪರ್ ಬಹುತ್ ಜವಾಬ್ದಾರಿ. ನಿಮ್ಮ ಮಡಿಲಲ್ಲಿ ಕೃಷ್ಣ ಬರಬೇಕು ಅಂತಂದರೆ ಅಷ್ಟು ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ತುಮಾರ ಬಡಾ ಸಂಘಟನೆ ಹೋನಾ ಚಾಹಿಯೆ, ನಿಮ್ಮದು ಅತಿ ದೊಡ್ಡ ಸಂಘಟನೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಸುಮ್ಮನೆ ಕೃಷ್ಣನ ಒಬ್ಬನೇ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ವಲ್ಲ, ಎಷ್ಟು ಜನರನ್ನು ಆಹ್ವಾನ ಮಾಡಬೇಕು, ರಾಜ್ಯದಲ್ಲಿ ಸ್ಥಾಪನೆ ಆಗಿರಬೇಕು. मेमोरेंडम बनाना चाहिए। हम शिव शक्ति सेना भारत माताओं का, हमने भारत को कल्प पहले भी स्वर्ग बनाया श्रीमत पर। माताओं को बहुत होशियार होना चाहिए। आजकल तुम्हारी हमजिन्स पर बहुत मार पड़ती है, विष के लिए तो रड़ी मारनी चाहिए। गवर्नमेंट को कहना है हम कल्प कल्प भारत को पवित्रता के बल से स्वर्ग बनाते हैं, इसमें हम कोई अविघ्न डालते हैं, हम पवित्र रहना चाहती है। साथ में यह पुरुष भी कहेगा बरोबर पवित्रता अच्छी है। लोग दवाइयाँ आदि से बच्चा पैदा होना बंद कर देते हैं, परंतु इनसे तो कुछ भी नहीं होगा। बाप समझाते हैं
पवित्र बनो, तुम माताओं के साथ मददगार गोप भी है। बच्चों को खड़ा होना चाहिए, जबला दिखाना चाहिए, गवर्नमेंट को कहना चाहिए कि भगवान बाप कहते हैं पवित्र रहो। शिव बाबा के बच्चे तो सभी है, तो भाई भाई हो गए, फिर प्रजापिता ब्रह्मा की संतान होने से भाई बहन ठहरे। अब नई दुनिया की स्थापना हो रही है। शिव बाबा की संतान प्रजापिता ब्रह्मा के बच्चे भाई बहन विष की लेन देन करना सके, यह है युक्ति। ತಂದೆ ಹೇಳ್ತಿದ್ದಾರೆ, ಈಗ ನೀವೆಲ್ಲರೂ ಕೂಡ ಶಿವಶಕ್ತಿ ಭಾರತ ಮಾತೆಯರಾಗಿದ್ದೀರಿ, ಮೆಮೊರೆಂಡಮೇ ಮಾಡಬೇಕು, ಎಲ್ಲರೂ ಕೂಡ ತಿಳಿಯುವ ರೀತಿಯಲ್ಲಿ ನೀವು ಪ್ರಸಿದ್ಧ ಮಾಡಬೇಕು. ಭಾರತ ದೇಶವನ್ನು ನಾವು ಕಲ್ಪದ ಹಿಂದಿನ ಥರ ಸ್ವರ್ಗವನ್ನಾಗಿ ಮಾಡ್ತೀವಿ ಶ್ರೀಮತದ ಆಧಾರದಂತೆ ಅಂತ. ಮಾತೆಯರೀಗ ಬುದ್ಧಿವಂತರಾಗಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಈಗಿನ ಕಾಲದಲ್ಲಿ ನೋಡಿ ಎಷ್ಟು ತಮ್ಮ ಸಹಯೋಗಿಗಳು ಯಾರಿದ್ದಾರೆ, ಜೊತೆಗಾರ ಯಾರಿದ್ದಾರೆ, ಎಲ್ಲರೂ ಕೂಡ ಎಷ್ಟು ವಿಷಕ್ಕೋಸ್ಕರ ಹೊಡೆತವನ್ನು ತಿಂತಿದ್ದಾರೆ. ಆದರೆ ಬಾಬಾ ಹೇಳ್ತಾರೆ, ಎಷ್ಟು ನೋವು ತಿಂತಿದ್ದಾರೆ, ನೀವೆಲ್ಲರೂ ಕೂಡ ಗೌರ್ಮೆಂಟ್ಗೂ ಹೇಳಬೇಕು, ಕಲ್ಪ ನಾವು ಭಾರತ ದೇಶವನ್ನು ಪವಿತ್ರತೆಯ ಶಕ್ತಿಯಿಂದ ಸ್ವರ್ಗವನ್ನಾಗಿ ಮಾಡ್ತೀವಿ. ಇವರು ಇದರಲ್ಲಿ ವಿಘ್ನ ಹಾಕ್ತಿದ್ದಾರೆ, ನಾವು ಪವಿತ್ರವಾಗಿರಲೇಬೇಕು ಅಂತ ನೀವು ಹೇಳಿ ಅಂತ ಹೇಳ್ತಾರೆ ಬಾಬಾ. ಆವಾಗ ಪುರುಷರು ಕೂಡ ಅರ್ಥ ಮಾಡ್ಕೊಳ್ತಾರೆ, ಅವರು ಕೂಡ ಹೇಳ್ತಾರೆ ಪವಿತ್ರತೆ ಚೆನ್ನಾಗಿದೆ ಅಂತ. ಇವಾಗೆಲ್ಲ ಕೂಡ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತೇಳಿ ಏನು ಮಾಡ್ತಾರೆ, ಎಲ್ಲ ಕೂಡ ಮೆಡಿಸಿನ್ಸ್ ತಗೊಂಡು ಮಕ್ಕಳನ್ನ ನಿಲ್ಲಿಸುವುದು ಮೊದಲು ಮಾಡ್ತಾರೆ. ಆದರೆ ಬಾಬಾ ಹೇಳ್ತಾರೆ ಈಗಿದ್ರ ಅವಶ್ಯಕತೆನೇ ಇಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ತಂದೆ ಅರ್ಥ ಮಾಡಿಸ್ತಾರೆ, ಪವಿತ್ರರಾಗಿರಿ. ಮಾತೆಯರಿಗೆ ಯಾರ ಸಹಯೋಗ ಇದೆ, ಗೋಪಕನ ಸಹಯೋಗ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೀವು ಎದ್ದು ನಿಲ್ಲಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಮಾತೆಯರಿಗೆ ಬಾಬಾ ತುಂಬ ಶಕ್ತಿಯನ್ನು ತಿಳಿಸ್ತಿದ್ದಾರೆ. ಗವರ್ಮೆಂಟ್ಗೂ ಕೂಡ ಹೇಳಿ, ಭಗವಂತನೇ ಹೇಳ್ತಿದ್ದಾರೆ ಪವಿತ್ರರಾಗಿ ಅಂತ. ನಾವೆಲ್ಲರೂ ಕೂಡ ಒಬ್ಬ ಭಗವಂತನ ಮಕ್ಕಳು ಅಂದರೆ ಸಹೋದರರಾಗ್ತೀವಿ, ಬ್ರಹ್ಮನ ಮಕ್ಕಳು ಅಂತಂದರೆ ಸಹೋದರಿ ಆಗ್ತೀವಲ್ವ. ಅದಕ್ಕೋಸ್ಕರ ನಾವು ಪವಿತ್ರವಾಗಿರಬೇಕು, ಹೊಸ ಪ್ರಪಂಚವನ್ನು ನಾವು ಸ್ಥಾಪನೆ ಮಾಡಬೇಕು. ಶಿವಬಾಬರವರ ಸಂತಾನ, ಪ್ರಜಾಪಿತ ಬ್ರಹ್ಮನ ಸಂತಾನ. ನಾವು ಹಿಂಗೆ ವಿಷವನ್ನು ಪರಸ್ಪರ ಹಂಚ್ಕೊಳ್ಳೋದು, ಇದನ್ನು ತಿಳಿಸಿ ಯುಕ್ತಿಯನ್ನೇ ನೀವು ರಚನೆ ಮಾಡಿಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾ. कल्प पहले भी बाप ने ऐसे ही पवित्र बनाया था। हम रावण राज्य पर जीत पाए थे, या रावण ही भारत का बड़ा दुश्मन है। रावण से हारे हार है, राम आकर इन पर जीत पहनाते हैं। परंतु अब तक कईयों का पति आदि में मोह ऐसा है जो बात मत पूछो। अभी तुम माताओं को कलश मिलता है, समझाना है कि हम तो स्वर्ग के द्वार खुलते हैं। इन्होंने कलश लक्ष्मी को दिया है, परंतु लक्ष्मी तो है ही पवित्र, वह ज्ञान कलश रखकर क्या करेगी। ज्ञान का कलश जगदम्बा पर है। अब परमपिता परमात्मा ने फरमान निकाला है कि काम महाशत्रु है, जो इन पर जीत पाए वही श्रेष्ठाचारी बन स्वर्ग के मालिक बनते हैं। ತಂದೆ ಹೇಳ್ತಿದ್ದಾರೆ, ಕಲ್ಪದ ಮೊದಲಿನ ತರಹ ತಂದೆ ಬಂದು ಪುನಃ ಪವಿತ್ರತೆಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ನೀವು ಹೇಳಿ ಮಾಯಾ ರಾವಣ ಮೇಲೆ ನಾವು ಜಯವನ್ನು ಪಡ್ಕೊಳ್ತೀವಿ. ಮಾಯಾ ರಾವಣನೇ ಈ ಭಾರತ ದೇಶದ ಅತಿ ದೊಡ್ಡ ಶತ್ರುವಾಗಿದ್ದಾನೆ. ಮಾಯೆ ಜೊತೆ ಈಗ ಸೋತ್ಕೊಂಡು ಬಂದ್ವಿ, ಆದರೆ ಈ ಸಮಯದಲ್ಲಿ ನಾವು ಇವನ ಮೇಲೆ ಗೆಲ್ಲಬೇಕು ಅಂತ ಬಾಬಾ ಹೇಳ್ತಾರೆ. ಕೆಲವರಿಗೆ ಪತಿ ಮೇಲೆ ತುಂಬಾ ಮೋಹ ಇರುತ್ತೆ, ಎಷ್ಟು ಮೋಹ ಅಂದರೆ ಕೇಳಲೇಬೇಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಆದರೆ ಬಾಬಾ ಹೇಳ್ತಾರೆ, ಮಾತೆಯರೇ ನಿಮ್ಗೆ ಈಗ ತಂದೆ ಜ್ಞಾನದ ಕಲಶವನ್ನು ಇಟ್ಟಿದ್ದಾರೆ, ನೀವು ಈಗ ಸ್ವರ್ಗದ ಬಾಗಿಲನ್ನು ತೆರೀಬೇಕು ಅಂತ ಬಾಬಾ ಹೇಳ್ತಾರೆ. ಲಕ್ಷ್ಮಿಗೆ ಕಲಶವನ್ನು ತೋರಿಸ್ತಾರೆ, ಆದರೆ ನಿಜವಾಗ್ಲೂ ಬಾಬಾ ಹೇಳ್ತಿದ್ದಾರೆ ಲಕ್ಷ್ಮಿ ಅಂತೂ ಪವಿತ್ರನೇ, ಅವ್ರಿಗೆ ಜ್ಞಾನವನ್ನು ತಿಳಿದು ಪವಿತ್ರ ಆಗುವಂಥ ಅವಶ್ಯಕತೆ ಇಲ್ಲ. ಆದರೆ ಈ ಜ್ಞಾನದ ಕಲಶವನ್ನು ಜಗದಂಬನಿಗೆ ಕೊಡಬೇಕಾಗಿದೆ, ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ಅವರಿಂದ ಎಲ್ಲ ಮಾತೆಯರು ಕೂಡ ಜ್ಞಾನವನ್ನು ತಿಳಿದು ಈಗ ಪವಿತ್ರರಾಗ್ತಿದ್ದಾರೆ. ಪರಂಪಿತ ಪರಮಾತ್ಮನ ಆಜ್ಞೆಯಾಗಿದೆ, ಕಾಮ ಮಹಾಶತ್ರುವಾಗಿದೆ. ಇದರ ಮೇಲೆ ಜಯವನ್ನು ಪಡೆದು ಶ್ರೇಷ್ಠಾಚಾರಿಗಳಾಗಿ ಸ್ವರ್ಗದ ಮಾಲೀಕರಾಗಬೇಕು ಅಂತ ಬಾಬಾ ಹೇಳುತ್ತೆ. ಏನಾಗಬೇಕು? ಸ್ವರ್ಗದ ಮಾಲೀಕರಾಗಬೇಕು ಶ್ರೇಷ್ಠಾಚಾರಿಗಳಾಗಿ. तुम बच्चों का आपस में बहुत लव होना चाहिए, ब्रह्म कुमार कुमारी की जैसा सेना इकट्ठा हो।
कोई को भी पता भी नहीं है कौन कौन कहाँ है. ನೋಡಿ ಬಾಬಾ ಹೇಳ್ತಾರೆ ನೀವು ಮಕ್ಕಳು ಪರಸ್ಪರ ಹೆಂಗಿರ್ಬೇಕು, ಬಹಳ ಪ್ರೀತಿಯಿಂದ ಇರಬೇಕು ಅಂತ ಬಾಬಾ ಹೇಳ್ತಾರೆ. ಬ್ರಹ್ಮಕುಮಾರ್ ಕುಮಾರಿಯರ ಸೇನೆ ಹೆಂಗಿರಬೇಕು, ಒಂದಾಗಿರಬೇಕು. ಇವಾಗ ನಾವು ಸೇನೆ ನೋಡ್ತೀವಿ, ಒಂದ್ಸತಿ ವಿಸಿಲ್ ಹಾಕಿದ ತಕ್ಷಣ ಹೆಂಗೆ ಮಾಡ್ತಾರೆ, ಎಲ್ಲರೂ ಕೂಡ ಒಂದೇ ಆರ್ಡರ್ ಪ್ರಮಾಣವಾಗಿ ಹೋಗ್ತಾರಲ್ವ ಮಿಲ್ಟ್ರಿಯಲ್ಲಿ. ಅದೇ ರೀತಿ ಎಲ್ಲರೂ ಕೂಡ ಒಂದಾಗಿರಬೇಕು ಅಂತ ಹೇಳ್ತಾರೆ. ಇಲ್ಲಿ ಎಲ್ಲೆಲ್ಲಿಂದ ಬರ್ತೀವಿ ಆದರೂ ಕೂಡ ನೋಡಿದ್ರೆ ಇವರೆಲ್ಲರೂ ಕೂಡ ಒಂದೇ ಪರಿವಾರ ಅಂತ ಅನ್ನಿಸ್ಬೇಕು. सभी सेंटर्स के बच्चों को तो बुला भी नहीं सकते. माताओं को बंधन बहुत है, बच्चों को भी संभालना है. नहीं तो पुरुष रिपोर्ट कर देते हैं. यूँ तो पुरुष चले जाते तो घर बार कौन संभालते हैं. तुमको दिखाना है वह तो हठयोग सिखलाते हैं, हम राजयोग सिखलाते हैं. इसलिए हमको सॉल्वेशन मिलना चाहिए. बाबा ने समझाया था कि तुम वैश्यों को भी समझाओ कि यह गंद धंधा अब बंद करो, तुम स्वर्ग का द्वार बनो. तुम यह काम करके दिखाओ तो तुम्हारा नाम बहुत बड़ा होगा. उन्हों का भी कल्याण करना है. ಈಗ ನೀವೆಲ್ಲರೂ ಕೂಡ ಮಾತೆಯರು ಎಷ್ಟೊಂದು, ಕೆಲವು ಮಾತೆಯರು ಎಷ್ಟೊಂದು ಬಂಧನದಲ್ಲಿರ್ತಾರೆ. ಎಲ್ಲ ಸೆಂಟರ್ಸ್ನವರು ಕೂಡ ಒಂದೇ ಸಮಯದಲ್ಲಿ ಕರೆಯೋದೂ ಇಲ್ಲ. ಹಂಗೆ ಕರೆದ್ರೂ ಕೂಡ ಎಲ್ಲರೂ ಬರುವುದಕ್ಕಾಗೋದಿಲ್ಲ. ಏಕೆಂದರೆ ಮಕ್ಕಳನ್ನು ಸಂಭಾಲನೆ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಪುರುಷರು ರಿಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಏಕೆಂದರೆ ಸ್ತ್ರೀ ಬಂದ್ಬಿಟ್ರೆ ಮನೆಗೆ ಸ್ವಲ್ಪ ಕಷ್ಟ ಆಗುತ್ತಲ್ಲ ಎಲ್ಲ ಪ್ರಕಾರದಲ್ಲಿ. ಅದಕ್ಕೋಸ್ಕರ ಬಾಬಾ ಹೇಳ್ತಿದ್ದಾರೆ ಮನೆಯಲ್ಲಿ ಇರಲೇಬೇಕಾಗುತ್ತೆ. ಈಗ ಮನೆಯನ್ನು ಸಂಭಾಲನೆ ಮಾಡುವಂಥವ್ರು ನೀವೇ ಅಲ್ವಾ, ಅದಕ್ಕೋಸ್ಕರ ನೀವೇನು ಮಾಡಬೇಕು, ಮನೇಲಿ ಒಪ್ಪಿಸ್ಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಇವಾಗ ಪುರುಷರಿಗೂ ಕೂಡ ಹೇಳಬೇಕು, ಹೊರಗಡೆ ಹಠಯೋಗವನ್ನು ಕಲಿಸ್ಕೊಡ್ತಾರೆ. ಆದರೆ ಇಲ್ಲಿ ಸಹಜ ರಾಜಯೋಗವನ್ನು ತಂದೆ ನಮ್ಗೆ ಹೇಳ್ಕೊಡ್ತಿದ್ದಾರೆ. ಮುಕ್ತಿ ದಳವಾಗಿ ತಂದೆ ನಮ್ಮನ್ನು ಮಾಡಿದ್ದಾರೆ ಅಂತ ನೀವು ಅರ್ಥ ಮಾಡಿಸಿ. ಬಾಬಾ ಹೇಳ್ತಿದ್ದಾರೆ ಇಷ್ಟೊಂದು ಯುಕ್ತಿಯಿಂದ ಅರ್ಥ ಮಾಡಿಸ್ಬೇಕಂದ್ರೆ ವೇಶ್ಯರಿಗೂ ಕೂಡ ನೀವು ಅರ್ಥ ಮಾಡಿಸ್ಬೇಕು. ಈ ಕೆಟ್ಟ ವ್ಯಾಪಾರವನ್ನು ನಿಲ್ಲಿಸಿಬಿಡಿ, ನೀವು ಸ್ವರ್ಗಕ್ಕೆ ದಾರಿಯಾಗಿ ಈ ಕೆಲಸ ನೀವು ಇವಾಗ ಮಾಡಿದ್ರೆ ನಿಮ್ಮ ಹೆಸರು ತುಂಬ ಪ್ರಸಿದ್ಧ ಆಗುತ್ತೆ. ನೀವು ತಂದೆ ಈಶ್ವರಿಯ ಸೇವೆಯಲ್ಲಿ ತೊಡಗಿಬಿಡಿ ಅಂತ ಹೇಳಿ. ಉನ್ಹೋಂಕ ಬಿ ಕಲ್ಯಾಣ ಕರ್ನ, ಅವರ ಕಲ್ಯಾಣವನ್ನು ಸಹ ಮಾಡಬೇಕು. यह संगम युग है ही कल्याणकारी. पवित्रता पर डूब रड़ी मारनी है, इन वेश्यों पर रहम करना है. गवर्नमेंट भी अब उन्हों को कुछ ना कुछ काम में लगाती रहती है. तुम ऐसा समझाओ जो अखबार में भी पढ़े कि ब्रह्म कुमार कुमारी तो वेश्यों को भी नॉलेज दे. इस गंद धंधे से छुड़ाते हैं, क्योंकि काम महाशत्रु है, इनसे तुम पतित गंदे बनते हो. यह दुनिया ही भ्रष्टाचारी है. अब आकर माताओं को उठाओ. गोपों का काम है मददगार बनना. जो मेहनत करेगा वो ऊंच पद पाएगा. ತಂದೆ ಹೇಳ್ತಿದ್ದಾರೆ ನಿಮ್ಮ ಕರ್ತವ್ಯ ತುಂಬಾ ಶ್ರೇಷ್ಠ, ಇದರ ಸ್ಮೃತಿಯಲ್ಲಿ ಇಟ್ಕೊಳ್ಳಿ. ನೀವು ಎಲ್ಲರಿಗೂ ಜ್ಞಾನವನ್ನು ತಿಳಿಸಬೇಕು. ಒಂದು ದಿನ ನ್ಯೂಸ್ ಪೇಪರಲ್ಲೂ ಬರಬೇಕು, ಈ ಬ್ರಹ್ಮಕುಮಾರ್ ಕುಮಾರಿಯರು ವೇಶ್ಯರಿಗೂ ಕೂಡ ಜ್ಞಾನವನ್ನು ತಿಳಿಸ್ತಾರೆ. ಏಕೆಂದರೆ ಅವರು ಕಾಮ ಮಹಾಶತ್ರು ಅಂತ ಹೇಳಿ ಈ ಕೆಟ್ಟ ಈ ವ್ಯಾಪಾರವನ್ನು ಅವರಿಂದನೂ ಕೂಡ ಬಿಡಿಸ್ತಿದ್ದಾರೆ ಅಂತ. ಈ ಗೌರ್ಮೆಂಟು ಕೂಡ ಅವ್ರಿಗೆ ಏನೋ ಒಂದು ಕೆಲಸ ಕೊಡಿಸ್ತಿದೆ, ಆದರೆ ನೀವು ಈ ಸತ್ಯ ಮಾರ್ಗವನ್ನು ಅವ್ರಿಗೆ ತಿಳಿಸಿ, ಸತ್ಯ ಪರಿಚಯವನ್ನು ತಿಳಿಸಿ ಅವ್ರಿಗೆ ಕಲ್ಯಾಣವನ್ನು ಮಾಡಬೇಕು. ಇದು ಸಂಗಮ ಯುಗ, ಕಲ್ಯಾಣಕಾರಿ ಯುಗವಾಗಿದೆ. ಪವಿತ್ರತೆಗೆ ನೀವು ಎಷ್ಟೇ ಹೋರಾಡಬೇಕಾದ್ರೂ ಕೂಡ ಹೋರಾಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಈ ಪ್ರಪಂಚ ಭ್ರಷ್ಟಾಚಾರ ಪ್ರಪಂಚವಾಗಿದೆ. ಈಗ ತಂದೆ ಬಂದು ಮಾತೆಯರನ್ನು ಎಬ್ಬಿಸಿದ್ದಾರೆ. ಗೋಪೆಯರ ಕೆಲಸ ನಿಮಗೆ ಸಹಯೋಗವನ್ನು ಕೊಡುವುದು. ಗೋಪಕರ ಕೆಲಸ ಏನು? ಮಾತೆಯರಿಗೆ ಸಹಯೋಗವನ್ನು ಕೊಡುವುದು. ಜೋ ಮೆಹನತ್ ಕರೆಂಗೆ ಊಂಚ್ ಪದ ಪಾಯಂಗೆ, ಯಾರು ಪರಿಶ್ರಮ ಪಡ್ತಾರೋ ಅವರೇ ಉನ್ನತ ಪದವಿಯನ್ನು ಪಡ್ಕೊಳ್ತಾರೆ ಅಂತ ಬಾಬಾ ಹೇಳ್ತಾರೆ. ತಮ್ಮ ಜೊತೆಗಾರರು ಕೂಡ ದಯೆ ತೋರಿಸಿ ಬಾಬಾ ಹೇಳ್ತಾರೆ. ಇದರ ಹೆಸರು ಏನಾಗಿದೆ? ಪ್ರಪಂಚದ ಹೆಸರು ವೇಶ್ಯಾಲಯ ಅಂತ ಬಾಬಾ ಹೇಳ್ತಾರೆ. ಪ್ರತಿಯೊಬ್ಬರು ಯಾವುದೋ ಒಂದು ವಿಕಾರಕ್ಕೆ ವಶರಾಗ್ಬಿಟ್ಟಿದ್ದಾರೆ. ಬಾಪ ಆಕರ್ ಶಿವಾಲಯ ಬನಾತೆ, ಆದರೆ ಇದನ್ನು ತಂದೆಯೇ ಬಂದು ಶಿವಾಲಯವಾಗಿ ಮಾಡುತ್ತಾರೆ. तो यह ज्ञान की बातें हैं. बाप इन मनुष्य तन में आकर तुमको ज्ञान सुनाते हैं. तुम जानते हो हम अब कब्रिस्तान से परिस्तानी बन रहे हैं. यह है ज्ञान मान सरोवर.
ज्ञान में गोते लगाते रहते, बाकी पाने की बात नहीं. ಇದು ಸ್ಮಶಾನವಾಗಿದೆ, ಇದನ್ನು ತಂದೆ ಸ್ವರ್ಗ ಆಗಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ಜ್ಞಾನದ ಮಾತುಗಳನ್ನು ತಂದೆ ತಿಳಿಸ್ಕೊಡ್ತಿದ್ದಾರೆ. ವಾಸ್ತವದಲ್ಲಿ ಇದು ಜ್ಞಾನ ಮಾನಸರೋವರವಾಗಿದೆ ಅಂತ ಹೇಳ್ತಿದ್ದಾರೆ. ಹೊರಗಡೆ ಮಾನಸರೋವರ ಅಂತೇಳಿ ನೀರಿನಲ್ಲಿ ಮುಳುಗಿ ಬರ್ತಾರೆ, ಆದರೆ ಅದರಿಂದ ಲಾಭ ಇಲ್ಲ. ಇದು ಜ್ಞಾನ ಮಾನಸರೋವರವಾಗಿದೆ. तीर्थों पर जाते बहुत मेहनत आदि करते हैं, पैदल जाना, सामान आदि उठाना, बहुत मेहनत करते हैं. अब तुम समझ गए हो, बाबा मनुष्य तन में बैठ ज्ञान स्नान कराते हैं, बाकी परिया आदि कोई नहीं है. तुमको ज्ञान परी बनाने वाला बाबा है. तो कितनी अच्छी अच्छी बातें धारणा करनी है. बच्चियाँ कड़ी हो जाए तो बहुत काम कर सकती है. जाना तो तुम माताओं को है, बोलो जहाँ भी वैश्य है उन्हों का संगठन बनाओ, बड़ों को समझाओ, परंतु ऐसे भी नहीं बाहर से कहते रहो हमारा तो एक दूसरा ना कोई और अंदर में कोई खींचता रहे. ऐसा भी काम ना चले. बाप का सच्चा बच्चा बनना है. वह चेहरे खुश मिजाज का कहाँ. अरे बेहद के बाप से मिलने जाते हो तो दौड़ते दौड़ते आके खुशी से मिलना चाहिए. हम जो जाकर बाबा की गोदी का हार बने, थक नहीं जाना है. तुम्हारी याद की दौड़ी है, वह जिस्मानी दौड़ी है या तुम्हारी रूहानी दौड़ी है. चेहरा खुशी में खिल जाना चाहिए. कोई का पति गुम हो जाए फिर आकर मिले तो स्त्री गलियों में दौड़ती दौड़ती बाबी मिसल आकर मिलेगी. यह फिर बेहद का पतियों का पति, उनसे डरना क्या. इन जिससे स्वर्ग का वर्षा मिलता है उससे तो भाग भाग कर आए मिलना चाहिए. ತಂದೆ ಹೇಳ್ತಿದ್ದಾರೆ, ಮಕ್ಕಳೇ ಈಗ ನೀವೆಲ್ಲರೂ ಕೂಡ ಎಷ್ಟು ಇಲ್ಲಿ ತೀರ್ಥ ಸ್ಥಾನಗಳಿಗೆ ಹೋಗುವುದಕ್ಕೆ ಪರಿಶ್ರಮ ಪಡ್ತಾರೆ, ಆದರೆ ನಡ್ಕೊಂಡು ಹೋಗ್ತಾರೆ, ಸಾಮಾನುಗಳು ಹೊತ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ಬಾಬಾ ಹೇಳ್ತಾರೆ ಯಾವುದೇ ಪರಿಶ್ರಮ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಇಲ್ಲಿ ನೀವು ಪರಿಗಳಾಗಬೇಕು. ಅಲ್ಲಿ ಹೊತ್ಕೊಂಡು ಭಾರ ಹೊತ್ಕೊಂಡು ಹೋಗ್ತಾರೆ, ಆದರೆ ನೀವು ಹಗುರ ಆಗ್ತಾ ಪರಿಗಳಾಗಬೇಕು ಅಂತ ಬಾಬಾ ಹೇಳ್ತಾರೆ. ಜ್ಞಾನದ ಪರಿಗಳಾಗಬೇಕು. ಜ್ಞಾನದ ಬಾಬಾ ಹೇಳ್ತಾರಲ್ಲ, ಎಷ್ಟೊಂದು ಸೂಕ್ಷ್ಮವಾಗಿರುವಂತಹ ಏಂಜಲ್ಸ್ ಎಲ್ಲ ಕೂಡ ತೋರಿಸ್ತಾ ಇರ್ತಾರೆ, ಅಂಥ ಏಂಜಲ್ ಆಗಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಫರಿಸ್ತೆಗಳಾಗಬೇಕು. ಎಷ್ಟೊಂದು ಒಳ್ಳೆ ಒಳ್ಳೆ ಧಾರಣೆ ಮಾತುಗಳನ್ನು ತಂದೆ ಹೇಳ್ತಾರೆ, ಇದನ್ನು ಧಾರಣೆ ಮಾಡಬೇಕು. ಮಕ್ಕಳು ನಿಂತ್ಕೊಂಡ್ರೆ ಸಾಕು, ತುಂಬ ಕೆಲಸ ಆಗ್ಬಿಡುತ್ತೆ ಅಂತ ಹೇಳ್ತಾ ಇಲ್ವಾ. ಯಾರು ನಿಂತ್ಕೋಬೇಕಂತೆ? ಮಕ್ಕಳು ಅಂದರೆ ವಿಶೇಷವಾಗಿ ಮಾತೆಯರಿಗೆ ಬಾಬಾ ತಿಳಿಸ್ತಾರೆ. ಮಾತೆಯರು ನಿಂತ್ಕೊಂಡ್ರೆ ಸಾಕು, ತುಂಬ ಕೆಲಸ ಆಗ್ಬಿಡುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ನೀವೇ ಮಾತೆಯರು ಹೋಗಬೇಕು, ಹೇಳಿ ಎಲ್ಲೆಲ್ಲಿ ವೇಶ್ಯರು ಇರ್ತಾರೋ ಅವ್ರದ್ದೊಂದು ಸಂಘಟನೆ ಮಾಡಿ ಅಂತ ಹೇಳಿ ಅಲ್ಲಿ ದೊಡ್ಡವರಿಗೂ ಕೂಡ ಹೋಗಿ ನೀವು ಜ್ಞಾನವನ್ನು ತಿಳಿಸಿ ಬನ್ನಿ ಅಂತ ಬಾಬಾ ಹೇಳ್ತಿದ್ದಾರೆ. ಈ ಕಾರ್ಯವನ್ನು ನಿಮ್ಮಿಂದಾನೇ ಮಾಡಿಸ್ಬೇಕು, ನೀವೇ ಮಾಡಲು ಸಾಧ್ಯ ಅಂತ ಬಾಬಾ ಹೇಳ್ತಾರೆ. ಮತ್ತು ನಿಮ್ಮಲ್ಲಿ ಏನಿರಬೇಕು, ಒಬ್ಬ ಬಾಬಾ ಮಾತ್ರ, ಮತ್ತು ಯಾರೂ ಇಲ್ಲ ಅಂತ ಇರಬೇಕು. ಮತ್ತು ಒಳಗೊಳಗೆ ಅದು ಯಾವುದೂ ಕೂಡ ಸೆಳೆತ ನಿಮ್ಮಲ್ಲಿ ಇರಬಾರದು ಅಂತ ಬಾಬಾ ಹೇಳ್ತಿದ್ದಾರೆ. ಇದ್ರೇ ಕೆಲಸ ಆಗುತ್ತೆ. ಒಬ್ಬ ತಂದೆಗೆ ಸತ್ಯ ಮಗುವಾಗಿರಬೇಕು. ಹಂಗಿದ್ರೆ ನಿಮ್ಮ ಮುಖ ಹೆಂಗಿರುತ್ತೆ? ಖುಷಿಯಾಗಿರುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಖುಷಿಯಾಗಿರಬೇಕು. ಅರೆ ಬೇಹದ್ದಿನ ತಂದೆ ನಿಮಗೆ ಸಿಕ್ಕಿದ್ದಾರೆ ಅಂದರೆ ಓಡೋಡಿ ಬರಬೇಕು ಖುಷಿಯಿಂದ ಮಿಲ್ಲ ಮಾಡಲಿಕ್ಕೆ ಅಂತ ಹೇಳ್ತಿದ್ದಾರೆ ಬಾಬಾ ಅಲ್ವಾ. ಈಗ ತಂದೆಯ ಮಡಿಲಲ್ಲಿ ಕುತ್ಕೊಂಡು ನಾವು ಹಾರ ಹಾಕ್ಕೊಳ್ಬೇಕು, ತಂದೆ ಕೊರಳಿನ ಹಾರ ಹಾಕಬೇಕು. ಅಷ್ಟು ಶ್ರೇಷ್ಠ ಕರ್ತವ್ಯ ತಂದೆ ನಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ಎಂದಿಗೂ ಸುಸ್ತಾಗಬಾರ್ದು ಅಂತ ಬಾಬಾ ಹೇಳ್ತಿದ್ದಾರೆ. ನಮ್ಮ ಓಟ ಯಾವುದ್ರಲ್ಲಿ? ಈಗ ನೆನಪಿನ ಓಟ, ಆತ್ಮಿಕ ಓಟ ಅಂತ ಬಾಬಾ ಹೇಳ್ತಾರೆ. ಇದರಲ್ಲಿ ನಮ್ಮ ಖುಷಿ ಹೂವಿನ ಥರ ಅರಳಿರಬೇಕು ಅಂತ ಹೇಳ್ತಿದ್ದಾರೆ. ಅಷ್ಟು ನಮಗೆ ಖುಷಿ ಇರಬೇಕು ಅಂತ ಹೇಳ್ತಿದ್ದಾರೆ. ಈಗ ನೀವು ಪತಿ ಹತ್ರ ಬಂದುಬಿಟ್ಟಿದ್ದೀರಿ, ಹೊರಗಡೆ ಸ್ತ್ರೀಗೆ ಅಂದರೆ ಪತಿ ಇಲ್ಲ ಅಂತಂದರೆ ಎಷ್ಟು ದುಃಖಿತರಾಗ್ತಾರೆ. ಆದರೆ ಬಾಬಾ ಹೇಳ್ತಾರೆ ಇಲ್ಲಿ ನೀವು ಎಷ್ಟೊಂದು ಖುಷಿ ಆಗಬೇಕು. ಪ್ರತಿಯೊಬ್ಬರೂ ಕೂಡ ಓಡೋಡಿ ಬಂದು ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ಪಡಿಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೇನು ಮಾಡಬೇಕು? ತಂದೆ ಹತ್ರ ಅಷ್ಟೇ ಖುಷಿಯಿಂದ ಓಡೋಡಿ ಬಂದು ನಾವು ಬಾಬುವರ ಹತ್ರ ಸ್ವರ್ಗದ ಆಸ್ತಿಯನ್ನು ಪಡಿಬೇಕು. ಅಚ್ಚಾ ಬಾಬಾ ಅವ್ರು ನಮಸ್ತೆ.
मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते। वंदे 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 ओम जय। बोलो भारत माता की जय। धारणा के लिए मुख्य सार। फर्स्ट पॉइंट, बाप का सच्चा बच्चा बनना है। अंदर एक बाहर दूसरा ना हो। ತಂದೆಯ ಸತ್ಯ ಮಗುವಾಗಬೇಕು, ಒಳಗೊಂದು ಹೊರಗೊಂದು ಇರಬಾರದು। याद के रूहानी दौड़ में आगे जाना है। ನೆನಪಿನ ಆತ್ಮಿಕ ಓಟದಲ್ಲಿ ಮುಂದೆ ಹೋಗಬೇಕು। ಖುಷ್ ಮಿಜಾಜ್ बनना है, ಖುಷಿಯ ಮುಖದವರಾಗಬೇಕು। सेकेंड पॉइंट, आपस में बहुत बहुत प्यार से रहना है। ಪರಸ್ಪರ ಬಹಳ ಬಹಳ ಪ್ರೀತಿಯಿಂದ ಇರಬೇಕು। शिव शक्ति सेना का संगठन तैयार कर अपनी हम जिन्स को बचाना है। ಶಿವಶಕ್ತಿ ಸೇನೆಯ ಸಂಘಟನೆಯನ್ನು ತಯಾರು ಮಾಡಿ, ಶಿವಶಕ್ತಿ ಸೇನೆಯ ಸಂಘಟನೆಯನ್ನು ತಯಾರು ಮಾಡಿ ತಮ್ಮ ಜೊತೆಗಾರರನ್ನು ರಕ್ಷಿಸಬೇಕು। ಶಿವಶಕ್ತಿ ಸೇನೆಯ ಸಂಘಟನೆಯನ್ನು ತಯಾರು ಮಾಡಿ ತಮ್ಮ ಜೊತೆಗಾರನನ್ನು ರಕ್ಷಿಸಬೇಕು ಅಂತ ಹೇಳ್ತಿದ್ದಾರೆ ಬಾಬಾ। पवित्र बनने और बनाने की युक्ति रचनी है। ಪವಿತ್ರರಾಗುವ ಹಾಗೂ ಮಾಡುವ ಯುಕ್ತಿಯನ್ನು ರಚಿಸಬೇಕು। ಪವಿತ್ರರಾಗುವ ಹಾಗೂ ಮಾಡುವ ಯುಕ್ತಿಯನ್ನು ರಚಿಸಬೇಕು। ಸೆಕೆಂಡ್ ಪಾಯಿಂಟ್, ಇದು ನೆಕ್ಸ್ಟ್ वरदान। श्रेष्ठ स्मृति द्वारा सुखमय स्थिति बनाने वाले सुख स्वरूप भव। ಶ್ರೇಷ್ಠ ಸ್ಮೃತಿ ದ್ವಾರ, ಶ್ರೇಷ್ಠ ಸ್ಮೃತಿಯ ಮೂಲಕ ಸುಖಮಯ ಸ್ಥಿತಿ ಮಾಡಿಕೊಳ್ಳುವ, ಶ್ರೇಷ್ಠ ಸ್ಮೃತಿ ಮೂಲಕ ಸುಖಮಯ ಸ್ಥಿತಿಯನ್ನು ಮಾಡಿಕೊಳ್ಳುವ ಸುಖ ಸ್ವರೂಪ ಭವ। ಸ್ಥಿತಿಯನ್ನು ಮಾಡಿಕೊಳ್ಳುವ सुख स्वरूप भव। स्पष्टीकरण, स्थिति का आधार है स्मृति। आप सिर्फ स्मृति स्वरूप बनो तो स्मृति आने से जैसी स्मृति वैसी स्थिति स्वतः हो जाएगी। खुशी की स्मृति में रहो तो स्थिति भी खुशी की बन जाएगी, और दुख की स्मृति में रहो तो दुखी की स्थिति हो जाएगी। संसार में तो दुख बढ़ने की है, अब अति में जाना है, लेकिन आप सुख के सागर के बच्चे सदा खुशी में रहने वाले दुखों से न्यारे सुख स्वरूप हो। इसलिए क्या भी होता रहे लेकिन आप सदा मौज में रहो। ಈಗ ತಮ್ಮ ಸ್ಥಿತಿಗೆ ಆಧಾರ ಸ್ಮೃತಿ, ಕೇವಲ ಬಾಬಾ ಹೇಳ್ತಾರೆ ಸ್ಮೃತಿ ಸ್ವರೂಪರಾಗಬೇಡಿ। ಎಂಥ ಸ್ಮೃತಿನೂ ಅಂಥ ಸ್ಥಿತಿ ಸ್ವತಃ ಆಗುತ್ತೆ। ಇವಾಗ ಖುಷಿಯ ಸ್ಮೃತಿ ಇದ್ರೆ ಖುಷಿಯಲ್ಲಿರ್ತೀರಿ, ದುಃಖದ ಸ್ಮೃತಿ ಆಗಿದ್ರೆ ದುಃಖದ ಸ್ಥಿತಿ। ನೀವು ದುಃಖಿಗಳಾಗ್ಲಿಕ್ಕೆ ಯಾವುದೇ ಪರಿಶ್ರಮ ಪಡಬೇಕಂತ ಅವಶ್ಯಕತೆ ಇಲ್ಲ, ಯಾಕೆಂದರೆ ಪ್ರಪಂಚ ಏನಾಗ್ಬಿಟ್ಟಿದೆ, ದುಃಖಮಯವಾಗಿಬಿಟ್ಟಿದೆ, ಇನ್ನೂ ದುಃಖ ಹೆಚ್ಚಾಗೋದಿದೆ। ಆದರೆ ನೀವೇನಾಗಬೇಕು, ಸುಖ ಸಾಗರನ ಮಕ್ಕಳು ಖುಷಿಯಲ್ಲಿರಬೇಕು, ದುಃಖದಿಂದ ಭಿನ್ನ ಸುಖ ಸ್ವರೂಪ ಆಗಬೇಕು। ಏನೇ ಆಗಲಿ ಬಾಬಾ ಹೇಳ್ತಾರೆ ಸದಾ ಖುಷಿಯಲ್ಲಿರಿ, ಮೌಜಿನಲ್ಲಿರಿ, ಆನಂದದಲ್ಲಿರಿ ಅಂತ ಹೇಳ್ತಿದ್ದಾರೆ ಬಾಬಾ। ಸ್ಲೋಗನ್, समय रूपी खजाने को व्यर्थ से बचाना यही तीव्र पुरुषार्थी की निशानी है।
ಸಮಯರೂಪಿ ಖಜಾನೆಯನ್ನು ವ್ಯರ್ಥ ಹೋಗೋದ್ರಿಂದ ರಕ್ಷಣೆ ಮಾಡಿಕೊಳ್ಳುವುದೇ ಸಮಯರೂಪಿ ಖಜಾನೆಯನ್ನು ವ್ಯರ್ಥವಾಗಿ ಹೋಗುವುದರಿಂದ ರಕ್ಷಣೆ ಮಾಡಿಕೊಳ್ಳುವುದೇ ತೀವ್ರ ಪುರುಷಾರ್ಥಿಯ ಲಕ್ಷಣವಾಗಿದೆ ಅಥವಾ ಗುರುತಾಗಿದೆ. मातेश्वरी जी के अनमोल महावाक्य. भारत का प्राचीन योग परमात्मा द्वारा सिखाया हुआ है. ಮಾತಾ ಅಂದರೆ ಜಗದಂಬರವರ ವಿಶೇಷ ಅಮೂಲ್ಯ ಮಹಾವಾಕ್ಯ. ಭಾರತ ಪ್ರಾಚೀನ ಯೋಗ परमात्मा द्वाराने कलिಸಲಾಗಿದೆ ಅಂತ. अपना यह ईश्वरीय योग भारत में प्राचीन योग के नाम से मशहूर है. इस योग को अविनाशी योग क्यों कहते हैं? क्योंकि अविनाशी परमपिता परमात्मा द्वारा सिखाया गया है. बल योग और मनुष्य आत्माओं भी सिखाते हैं. इसलिए योगाश्रम वगैरह खोलते तो रहते हैं परंतु वो प्राचीन योग सिखला ना सके. ನೋಡಿ, ಬಾಬಾ ಹೇಳ್ತಾರೆ ಈಶ್ವರೀಯ ಯೋಗ ಭಾರತದ ಪ್ರಾಚೀನ ಯೋಗ ಹೆಸರಲ್ಲಿ ಪ್ರಸಿದ್ಧವಾಗಿದೆ. ಆದರೆ ಈ ಯೋಗ ಅವಿನಾಶಿ ಯೋಗ ಅಂತ ಯಾಕೆ ಹೇಳ್ತಾರೆ? ಏಕೆಂದರೆ ಅವಿನಾಶಿ ಪರಮಪಿತ ಪರಮಾತ್ಮನೇ ಇದನ್ನು ಕಲಿಸ್ಕೊಡ್ತಾರೆ. ಬಲೆ ಯೋಗ ಇತ್ಯಾದಿ ಮನುಷ್ಯಾತ್ಮರು ಎಷ್ಟೊಂದು ಕಲಿಸ್ಕೊಡ್ತಾರೆ, ಅದಕ್ಕೆ ಯೋಗಾಶ್ರಮಗಳು ಇತ್ಯಾದಿಯನ್ನು ತೆರೀತಾರೆ. ಆದರೆ ಪ್ರಾಚೀನ ಯೋಗವನ್ನು ಯಾರೊಬ್ಬರೂ ಕೂಡ ಕಲಿಸಿಕೊಡಲು ಸಾಧ್ಯ ಇಲ್ಲ. अगर ऐसा योग होता तो फिर वो बल कहाँ? भारत तो दिन प्रतिदिन निर्बल होता जाता है. इसलिए सिद्ध है कि वह योग अविनाशी योग नहीं. जिसके साथ योग लगाना है वह खुद सिखला सकता है. बाकी औरों से तो योग लगाना ही नहीं तो फिर सिखलाएंगे कैसे? ಒಂದು ವೇಳೆ ಈ ರೀತಿ ಅವಿನಾಶಿ ಯೋಗ ಇಲ್ಲಿದ್ದರೆ ಪ್ರಪಂಚ ಯಾಕೆ ಇನ್ನೂ ದುಃಖಮಯ ಆಗುತ್ತದೆ, ನಿರ್ಬಲ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದರಿಂದ ಸಿದ್ಧ ಆಗುತ್ತೆ ಅವ್ರು ಕಲಿಸಿಕೊಡುವ ಯೋಗ ಅವಿನಾಶಿ ಅಲ್ಲ ಅಂತ. ಯಾರು ಯೋಗವನ್ನು ಕಲಿಸ್ಕೊಡ್ತಾರೋ ಅವ್ರ ಹತ್ರನೇ ಬುದ್ಧಿಯನ್ನು ಜೋಡಿಸ್ಬೇಕಾಗುತ್ತೆ. ಆದರೆ ಬಾಬಾ ಹೇಳ್ತಾರೆ ಪ್ರಪಂಚದವರ ಜೊತೆ ಬುದ್ಧಿಯನ್ನು ಜೋಡಿಸೋದ್ರಿಂದ ಉನ್ನತಿ ಆಗೋದಿಲ್ಲ. ಅದಕ್ಕೋಸ್ಕರ ಅವಿನಾಶಿ ಯೋಗವನ್ನು ಅವರು ಕಲಿಸಿಕೊಡಲು ಸಾಧ್ಯನೇ ಇಲ್ಲ. या तो स्वयं परमपिता परमात्मा ही कार्य कर सकता, वही हमें पूरा भेद बता सकता है. ಇದನ್ನು ಸ್ವಯಂ ಪರಮಪಿತ ಪರಮಾತ್ಮನೇ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ. ಅವರೇ ಪೂರ್ತಿಯಾಗಿ ವ್ಯತ್ಯಾಸವನ್ನು ನಮಗೆ ತಿಳಿಸಿ ಅರ್ಥ ಮಾಡಿಸುತ್ತಾರೆ. बाकी तो सब तरफ कहते हैं हम योग सिखलाएंगे. यह तो हम जानते हैं कि सच्चा योग तो खुद परमात्मा ही सिखलाए. सूर्यवंशी चंद्रवंशी घराना स्थापन कर दैवी स्वराज्य स्थापन करते हैं. अब वो प्राचीन योग भी परमात्मा कर कल्प कल्प हमें सिखलाते हैं. तो आत्मा मुझ परमात्मा के साथ निरंतर योग लगाओ तो तेरे पाप नष्ट हो जाएंगे. ಈಗ ನೀವು ತಿಳ್ಕೊಂಡಿದ್ದೀರಿ ಸತ್ಯವಾಗಿರುವಂಥ ಯೋಗ ಸ್ವಯಂ ಪರಮಾತ್ಮನೇ ಕಲಿಸ್ಕೊಡ್ತಾರೆ. ಸೂರ್ಯವಂಶಿ ಚಂದ್ರವಂಶಿ ಮನೆತನವನ್ನು ಸ್ಥಾಪನೆ ಮಾಡ್ತಾರೆ, ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡ್ತಿದ್ದಾರೆ ಅಂತ. ಅದಕ್ಕೋಸ್ಕರ ಪ್ರಾಚೀನ ಯೋಗ ಪರಮಾತ್ಮ ಮಾತ್ರ ಕಲಿಸ್ಕೊಡಲು ಸಾಧ್ಯ. ಕಲ್ಪ ಬಂದು ನಾನೇ ಕಲಿಸ್ಕೊಡ್ತೇನೆ. ಆತ್ಮರಾಗಿರುವ ನೀವು ಪರಮಾತ್ಮನಾಗಿರುವ ನನ್ನ ಜೊತೆ ನಿರಂತರ ಯೋಗವನ್ನು ಜೋಡಿಸಿದ್ರೆ ನಿಮ್ಮ ಪಾಪ ಭಸ್ಮ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಪ್ರಪಂಚದಲ್ಲಿ ಎಷ್ಟೊಂದು ಜನ ನಾವು ಯೋಗವನ್ನು ಕಲಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಯಾವುದೂ ಸತ್ಯ ಅಲ್ಲ. ತಂದೆಯೇ ಬಂದು ತಿಳಿಸ್ಕೊಡುವಂಥ ಯೋಗ ಸತ್ಯವಾಗಿದೆ. ಇದರಿಂದಾನೇ ಪಾಪ ನಷ್ಟವಾಗುತ್ತೆ ಅಂತ ಹೇಳ್ತಿದ್ದಾರೆ. ಅಚ್ಚ ಓಂ ಶಾಂತಿ.